ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಗುರುಗಳ ಅನುಗ್ರಹವಿದ್ದರೆ ಹೇಳಲಾಗುತ್ತದೆ. ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಅಂದರೆ ಅವರಿಗೆ ಶರಣು ಹೊಕ್ಕುದರೆ ಅನುಭವ ಗೊತ್ತಾಗ್ತದೆ. ಅಂದರೆ ಶರಣು ಹೊಕ್ಕುವುದು ಅಂದರೆ ಅಭಿಮಾನ ಅಹಂಕಾರ ಬಿಟ್ಟರೆ ಎಲ್ಲವೂ ಭಗವಂತನ ಕೆಲಸನೇ ಕಂಡುಬರ್ತದೆ. ಭಗವಂತನ ಲೀಲೆನೇ ಹೊರಗೆ ನಮ್ಮಲ್ಲಿ. ನಮ್ಮ ಇಂದ್ರಿಯ ಮನಸ್ಸುಗಳಲ್ಲಿ ನಾನು ಎಂದು ಅಭಿಮಾನ ಬಿಟ್ಟರೆ ನಮ್ಮ ಇಂದ್ರಿಯಗಳು, ಮನಸ್ಸು, ದೇಹ ಇದೆಲ್ಲ ಭಗವಂತನ ಲೀಲೆಯಾಗೆ ನಡೆಯುತ್ತಾ ಇದೆ ಎಂದು ಕಂಡು ಬರುತ್ತದೆ, ಅನುಭವಕ್ಕೆ ಬರುತ್ತೆ. ಹಾಗೆಯೇ ನಾನೇ ಅಲ್ಲ, ಸುತ್ತಿರುವ ಸಮಾಜದಲ್ಲಿರುವ ಎಲ್ಲರೂ, ಸಕಲ ಪ್ರಾಣಿಗಳು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನ ಸಂಕಲ್ಪದಿಂದಲೇ ಅವರೆಲ್ಲರೂ ನಡ್ಕೊಳ್ತಾ ಇದ್ದಾರೆ. ಸಜ್ಜನರಾಗಲಿ ದುರ್ಜನರಾಗಲಿ ರಾಕ್ಷಸರಾಗಲಿ ಎಲ್ಲರೂ ಭಗವಂತನ ಅಧೀನದಲ್ಲಿದ್ದುಕೊಂಡು ಅವರ ಲೀಲೆಗೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರೆ. ಅದು ಮುಖ್ಯ. ಇದು ತಿಳಿಯುವುದು. ಭಗವಂತನಿಗೆ ನಮಸ್ಕಾರ, ಪೂಜೆ, ಸ್ಮರಣ ಇದೆಲ್ಲಕ್ಕೆ ಅರ್ಥವೇನು? ಶರಣಾಗತಿ. ಅಭಿಮಾನವನ್ನು ಬಿಡುವುದು, ಶರಣು ಹೊಕ್ಕಿ ಅಭಿಮಾನವನ್ನು ಬಿಟ್ಟರೆ ಏನಾಗುತ್ತದೆ? ಭಗವಂತನ ಲೀಲೆ, ಅವರ ಅನುಗ್ರಹವೇ ಅನುಭವಕ್ಕೆ ಬರುತ್ತದೆ. ಅದು ಏಕೆಂದರೆ ನಮ್ಮ ಇಂದ್ರಿಯಗಳು ನಂದಲ್ಲ, ಅದು ಏನೋ ಕಂಡು ಬರ್ತಾ ಇದೆ. ನಾನು ಸುಮ್ಮನೆ ಸಾಕ್ಷಿಯಾಗಿ ನಿಂತು ಬಿಡ್ತೀನಿ. ಇಂದ್ರಿಯಗಳು, ಮನಸ್ಸು, ಹೊರಗಿನ ಪ್ರಪಂಚ, ನಾಮರೂಪಗಳೆಲ್ಲ ಅರಿವಿನಲ್ಲೇ ತೋರ್ಕೊಳ್ತವೆ. ಇದು ಶರಣಾಗತಿಯಿಂದ ಆಗುವ ಪ್ರಯೋಜನ. ಆದ್ದರಿಂದ ಭಕ್ತಿ, ಶರಣಾಗತಿ, ವೈರಾಗ್ಯ ಇದೆಲ್ಲ, ವೈರಾಗ್ಯ ಹೇಳು, ಶರಣಾಗತಿ ಹೇಳು, ಭಕ್ತಿ ಹೇಳು, ಈ ಎಲ್ಲಕ್ಕೆ ಅರ್ಥ ಅಭಿಮಾನ ಬಿಡುವುದೇ. ಬೇರೆ ಏನಾದರೂ ಅರ್ಥ ಇದೆಯಾ? ನಾನು ನನ್ನದು ಎಂದು ಅಭಿಮಾನ ಬಿಟ್ಟು ನೋಡುವುದು. ಆ ಅಭಿಮಾನ ಬಿಡುವುದರಲ್ಲಿ ಒಂದು ವಿನಯ ಇರುತ್ತದೆ. ಅಭಿಮಾನ ಬಿಟ್ಟರೆ ನಿರಹಂಕಾರ, ವಿನಯ ಇರುತ್ತದೆ. ನಿರಹಂಕಾರ ವಿನಯವೇ ಅಲ್ಲದೆ ಮನಸ್ಸಿನಲ್ಲಿಯೂ ಇನ್ನೊಬ್ಬರ ಜೊತೆಗೆ, ಸಮಾಜ ಜೊತೆಗೆ ಈ ಆಸ್ತಿಮೆ ನನ್ನದು, ಭೋಗವಸ್ತುಗಳು ಇದು ನನ್ನದು, ನನ್ನ ಭೋಗವಸ್ತು ಎಂಬ ಬುದ್ಧಿ ಬಿಟ್ಟರೆ ಭೋಗಬುದ್ಧಿ ಬಿಡುತ್ತದೆ, ಒಂದು ಪೂಜ್ಯವಾಗಿ ಕಂಡು ಬರ್ತದೆ. ವಸ್ತುಗಳು ಬಿಟ್ಟರೆ, ವಸ್ತುಗಳಲ್ಲಿ ಭೋಗಬುದ್ಧಿ ಬಿಟ್ಟರೆ ಪೂಜ್ಯ ಭಾವ ಕಂಡು ಬರ್ತದೆ. ಹಾಗೆ ಇನ್ನೊಂದು, ವಸ್ತುಗಳನ್ನು ಸಾಮಾನ್ಯವಾಗಿ ಲೌಕಿಕವಾಗಿ ನೋಡುವುದು ಬಿಟ್ಟರೆ ಅದು ಪೂಜ್ಯತೆ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಕ್ಷಮಾಗುಣ ಬರುತ್ತದೆ, ಸಹನಶೀಲತಾ ಬರುತ್ತದೆ. ಭಗವಂತನ ಲೀಲೆಯೇ ಎಂದು ದರ್ಶನ ಮಾಡಿಕೊಂಡರೆ ಕ್ಷಮಾಗುಣ ಬರುತ್ತದೆ, ವಿನಯಶೀಲತಾ ಬರುತ್ತದೆ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿರುವ ಸಕಲ ಆಧ್ಯಾತ್ಮಿಕ ಗುಣಗಳು, ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ ಎಲ್ಲ ಬಂದುಬಿಡ್ತವೆ. ಅಹಿಂಸಾ, ಆರ್ಜವಂ ಅಂದರೆ ಸತ್ಯ, ಸುಳ್ಳು ಹೇಳದೆ ಸತ್ಯವನ್ನು ಹೇಳುವುದು. ಮೋಸ ಇಲ್ಲ, ಕಪಟ ಇಲ್ಲ, ಸತ್ಯವನ್ನೇ ಹೇಳ್ತಾನೆ. ಸತ್ಯ ಅಂದರೆ ಏನು? ಮೋಸ ಮಾಡದೇ ಇರುವುದೇ ಸತ್ಯ ಅಷ್ಟೇ. ಸತ್ಯ ಅಂದರೆ ಬಾಯಿನಿಂದ ಸತ್ಯ ಅಲ್ಲ, ಮೋಸ ಮಾಡದೇ ಇರುವುದು ಸತ್ಯ. ಇನ್ನೊಬ್ಬರಿಗೆ ಮೋಸ ಮಾಡುವುದರಲ್ಲಿ ಸ್ವಾರ್ಥ ಇದೆ. ಆ ಸ್ವಾರ್ಥ ಬಿಡುವುದೇ, ಸ್ವಾರ್ಥ ಬಿಟ್ಟರೆ ಮೋಸ ಮಾಡಲ್ಲ. ಮೋಸ ಮಾಡದಿದ್ದರೆ ಅದೇ ಸತ್ಯ. ಸತ್ಯ ಅಂದರೆ ಇನ್ನೇನು? ಸತ್ಯ ಅಂದರೆ ಅಷ್ಟೇ. ಅಂದರೆ ಈ ಎಲ್ಲ ಆಧ್ಯಾತ್ಮಿಕ ಗುಣಗಳು ಅಹಂಕಾರ ಬಿಡುವುದೇ ಆಗುತ್ತದೆ. ಅಹಂಕಾರವನ್ನು ಬಿಟ್ಟರೆ ಸಕಲ ಸದ್ಗುಣಗಳು ಅದರಲ್ಲಿ ಅಡಕವಾಗಿವೆ. ಅದಕ್ಕೋಸ್ಕರ ಕರ್ಮಯೋಗ ಹೇಳು, ವೈರಾಗ್ಯ ಹೇಳು, ಭಕ್ತಿ ಹೇಳು, ಸದ್ಗುಣಗಳು ಹೇಳು, ಸೇವಾ ಹೇಳು, ಎಲ್ಲಕ್ಕದೇ ಅರ್ಥ. ನಾನು ನನ್ನದೆಂದು ಅಭಿಮಾನ ಬಿಟ್ಟರೆ
ಒಂದು ಭಗವಂತನ ಅನುಗ್ರಹ ರೂಪ ನಮ್ಮ ಅನುಭವಕ್ಕೆ ಬರುತ್ತದೆ. ತಕ್ಷಣವೇ ಮನಸ್ಸಿಗೂ ಸಮಾಧಾನ, ಒಂದು ಬಗೆಯಾದ ಆನಂದ, ಒಂದು ಬಗೆಯಾದ ಸಮಾಧಾನ, ಸಾತ್ವಿಕ ಆನಂದ. ಜನರು ತಿಳ್ಕೊಳ್ತಾರೆ ಬ್ರಹ್ಮಜ್ಞಾನದಿಂದ ಆನಂದ ಬರುತ್ತದೆ. ಹೇಳಲ್ಲ, ನಾನಿದು ಹಿಂದೆ ಹೇಳಿದೆ, ಮತ್ತೊಂದು ಸಲ ಹೇಳ್ತೇನೆ. ಬ್ರಹ್ಮಜ್ಞಾನ ಬಂದ ನಂತರ ಆನಂದ ಉಂಟಾಗ್ತದೆ ಅಲ್ಲ, ಮೊದಲು ಆನಂದ ತಿಳ್ಕೊಂಡರೆ ಆ ಆನಂದ ತಾನು ಎನ್ನುವುದು ಜ್ಞಾನವಾಗುತ್ತದೆ. ನೋಡಿ, ಆನಂದವು ಸಾತ್ವಿಕ ಗುಣ. ಬ್ರಹ್ಮದ ಸ್ವರೂಪ ಆನಂದ, ಸಾತ್ವಿಕವೇನೋ ಅನುಭವ ಆನಂದ, ಎರಡು ಬಗೆ ಇದೆ ನೋಡಿ. ಅನುಭವ ರೂಪ ಆನಂದ ಒಂದು, ಸ್ವರೂಪ ಆನಂದ ಒಂದು. ಸ್ವರೂಪ ಆನಂದದಲ್ಲಿ ಅನುಭವ ಆನಂದವೆನ್ನುವುದು ಒಂದು ಅನುಭವವಾಗಿ ಬರಲ್ಲ, ತಾನೇ ಆನಂದ ಸ್ವರೂಪ. ನಮಗೆ ಲೌಕಿಕ ಸಂಸಾರದ ದುಃಖ ಎಲ್ಲಿದೆ ಅಂದರೆ ದುಃಖ ರೂಪ ದುಃಖ. ಅದೆಲ್ಲವೂ ಅಹಂಬುದ್ಧಿಯಲ್ಲೇ ಇದೆ. ಅಭಿಮಾನ, ಆಸಕ್ತಿ, ನಾನು, ನನ್ನದು, ಇದರಿಂದಲೇ ದುಃಖ. ಅದರಿಂದ ಸಾಧನದಿಂದ, ಉಪಾಸನದಿಂದ, ಭಕ್ತಿಯಿಂದ, ವೈರಾಗ್ಯದಿಂದ, ಆಧ್ಯಾತ್ಮಿಕ ಸದ್ಗುಣಗಳಿಂದ ಈ ಮನಸ್ಸು ಶುದ್ಧ ಸಾತ್ವಿಕವಾದರೆ ನಾನು, ನನ್ನದು ಅಭಿಮಾನ ಬಿಡ್ತದೆ. ಅಭಿಮಾನ ಬಿಟ್ಟಾಗ ಮನಸ್ಸು ಒಂದು ಶುದ್ಧ ಸ್ಥಿತಿಗೆ ಬರುತ್ತದೆ. ಅದು ವಿನಯ ಮಾತ್ರವಲ್ಲ, ಅದರಲ್ಲಿ ಭಕ್ತಿಭಾವನೂ ಇರುತ್ತದೆ. ನಾಮರೂಪಗಳನ್ನೆಲ್ಲ ಭಗವದ್ಭಾವದಿಂದ ನೋಡ್ತದೆ. ಆವಾಗ ಭಗವದ್ಭಾವದಿಂದ ಅಂದರೆ ಏನು? ಒಂದು ಪೂಜ್ಯ ಭಾವ, ಒಂದು ಪ್ರೀತಿಯ ಭಾವ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಆನಂದ. ಆನಂದ ಅಂದರೆ ಏನು? ಯಾವ ವಿಷಯದಲ್ಲಿ ನಮಗೆ ಕೋಪ, ದ್ವೇಷ ಬರುತ್ತದಲ್ಲ, ಕೋಪ, ದ್ವೇಷ, ಅಸಂತೋಷ, ಇದೇ ದುಃಖಕ್ಕೆ ಕಾರಣ. ದುಃಖ ಅಂದರೇನು? ಕೋಪ ಇರುವುದು ದುಃಖ, ದ್ವೇಷ ಇರುವುದು ದುಃಖ, ಅಯ್ಯೋ ನನಗೇಕೆ ಬಂದಿದೆ ಬೇಜಾರು ದುಃಖ, ಅಸಂತೋಷ, ಇವೆಲ್ಲ ದುಃಖವೇ. ಯಾವಾಗ ಭಕ್ತಿ ಇರುತ್ತದೋ, ಪ್ರೀತಿ ಇರುತ್ತದೋ, ಈ ಗುಣಗಳಿರುವುದಿಲ್ಲ, ಅದೇ ಆನಂದ. ಮನಸ್ಸು ಸಾತ್ವಿಕ. ಏನೇ ತೊಂದರೆ ಕೊಡಲಿ, ಎಷ್ಟೇ ಹಿಂಸೆ ಆಗಲಿ, ಮನಸ್ಸು ಸಮಾಧಾನವಿದ್ದರೆ ಅದು ಆನಂದವಾಗಿರುತ್ತೆ. ಅಂದರೆ ಅಭಿಮಾನ, ಅಹಂಕಾರ, ಆಗ್ರಹ, ಕೋಪ, ದ್ವೇಷ, ಈರ್ಷ ಇವೆಲ್ಲ ದುಃಖಕಾರಕವೇ. ಇವೆಲ್ಲವೂ ದುಃಖಕಾರಕಗಳೇ. ಈರ್ಷ ದುಃಖಕಾರಕನೇ. ಇನ್ನೊಬ್ಬರು ನಮಗಿಂತ ಯಾವುದೇ ವಿಷಯದಲ್ಲಿ ಹೆಚ್ಚಿದ್ದರೆ ಮನಸ್ಸು ಸಂತೋಷದಿಂದ ಮೆಚ್ಚಿಕೊಂಡರೆ ದುಃಖವಿಲ್ಲ, ಈರ್ಷ ಇಲ್ಲ. ಈರ್ಷ ಇಲ್ಲ ಅಂದ್ರೇನು? ದುಃಖವಿಲ್ಲ ಎಂದರ್ಥ. ಜನರು ಹೇಳ್ತಾರೆ, ಅಯ್ಯೋ ನನಗೆ ಈರ್ಷ ಬರುತ್ತದೆ, ಸುಮ್ಮನೆ ಅದನ್ನು ಅಡಗಿಸುವುದಲ್ಲಪ್ಪ, ಸಮಾಧಾನ ಮಾಡ್ಕೊ, ಮನಸ್ಸಿಗೆ ಪ್ರಸನ್ನತೆ ಇಟ್ಕೊ, ಈರ್ಷ ಹೋಗುತ್ತದೆ. ನಾನು ಎಷ್ಟಿದ್ದೀನೋ ಅಷ್ಟು ಭಗವಂತ ನನಗೆ ಸಾಕಷ್ಟು ಕೊಟ್ಟ. ನನ್ನ ಇಂದ್ರಿಯ ಮನಸ್ಸುಗಳಲ್ಲಿ ನನಗೆ ಭಕ್ತಿ, ವೈರಾಗ್ಯ, ಅದ್ಭುತ ಇದೆಲ್ಲ ಕೊಟ್ಟ. ಭಗವಂತನ ಅನುಗ್ರಹ ನನ್ನ ಮೇಲೆ ಸಾಕಷ್ಟಿದೆ. ಈ ಅನುಗ್ರಹವನ್ನು ಅನುಭವಿಸ್ತಾ ಇದ್ದರೆ ನಿಮಗೆ ತೃಪ್ತಿ ಆಗ್ತದೆ, ಪ್ರಸನ್ನತೆ ಇರುತ್ತದೆ. ನನಗೆ ಅದಿಲ್ಲ ಇದಿಲ್ಲ ಎಂದು ಕೊರತೆ ಇಲ್ಲ. ಈರ್ಷ ಏಕೆ? ದ್ವೇಷವೇಕೆ? ದ್ವೇಷ ಅಂದ್ರೇನು? ಯಾರೋ ನಮಗೆ ತೊಂದರೆ ಕೊಡ್ತಾರೆ, ಕೊಡಲಿ. ನೋಡಿ, ಅವರು ನಮಗೆ ತೊಂದರೆ ಕೊಟ್ಟರೆ, ಅನ್ಯಾಯ ಮಾಡಿದ್ದರೆ ನಮಗೆ ಕೋಪ ಬರುತ್ತದೆ, ದ್ವೇಷ ಆಗುತ್ತದೆ. ಈ ದ್ವೇಷದಿಂದ ಅವರಿಗಿಂತ ನಾವೇ ಹೆಚ್ಚು ಕಲ್ಕೊಂಡಿದ್ದು ನಾವೇ. ನಮ್ಮ ಮನಸ್ಸು ಸಮಾಧಾನ ಕಲ್ಕೊಂಡರೆ ಹೆಚ್ಚಿನ ನಷ್ಟ ನಮಗೆ. ಅದರಿಂದ ಕ್ಷಮಿಸುವುದಂದರೆ ಏನು? ಸುಮ್ಮನೆ ಕರುಣೆಯಿಂದ ಬಿಡು, ಅವನಷ್ಟು ಅಲ್ಪ ಬುದ್ಧಿಯವನು, ಅವನು ದುಷ್ಟನಾಗೆ ಅಲ್ಲವೇ ನಮ್ಮನ್ನು ತೊಂದರೆ ಕೊಡುವುದು. ಏಕೆ ಕೊಡ್ತಾನೆ? ದುಷ್ಟನಾಗೆ ತೊಂದರೆ ಕೊಡ್ತಾನೆ. ಅದರಿಂದ ಅವರ ಮೇಲೆ ಏಕೆ ಕೋಪ? ಏಕೆ? ಅವನ ದುಷ್ಟತ್ವ ಗೊತ್ತಾಗ್ತಾನೇ ಇದೆ, ಬಿಡು, ಪರವಾಗಿಲ್ಲ. ಅಂದರೆ ಕೆಲವೊಮ್ಮೆ ಎರಡು ಬಗೆ ಇರುತ್ತಾರೆ. ಕೆಲವರು ದುರ್ಬುದ್ಧಿಯಿಂದ ದುಷ್ಟರಾಗಿ ನಮ್ಮನ್ನು ಹಿಂಸೆ ಮಾಡ್ತಾರೆ. ಕೆಲವರು ದುರ್ಬುದ್ಧಿಯಿಂದ ಅಲ್ಲ, ಮುಗ್ಧತೆಯಿಂದ ಅವರು ಏನು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಮುಗ್ಧತೆಯಿಂದಲೂ ತೊಂದರೆ ಕೊಡ್ತಾರೆ. ನೋಡಿದ್ದೀರಾ ಸಣ್ಣ ಮಕ್ಕಳು? ಇನ್ನು ಸಾಮಾನ್ಯ ಜನರು, ಎಷ್ಟೋ ಜನರು ತೊಂದರೆ ಕೊಡ್ತಾರೆ, ಅಪಮಾನ ಮಾಡ್ತಾರೆ. ಅವಾಗ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಪಮಾನ ಮಾಡ್ತಾನೆ, ಅವ್ರಿಗೆ ಗೊತ್ತೂ ಆಗ್ತಾ ಇಲ್ಲ. ಅಂದರೆ ಅವರು ಅಷ್ಟು ಅಜ್ಞಾನದಲ್ಲಿ, ಅಷ್ಟು ಮುಗ್ಧತ ಸ್ಥಿತಿಯಲ್ಲಿದ್ದಾರೆ. ಸ್ಥಿತಿ ಯಾವುದೇ ಆಗಲಿ, ಅವರು ನಮಗೆ ತೊಂದರೆ ಕೊಟ್ಟರೆ ದ್ವೇಷ ಮಾಡುವುದು, ಕೋಪ ಮಾಡುವುದರಲ್ಲಿ ನಮ್ಮ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತದೋ, ಬಿಡು, ಅವರ ಪಾಡಿಗೆ ಅವರು ಏನೇ ಇರಲಿ. ನಮ್ಮ ಮನಸ್ಸು ನಮಗೆ ಜೀವನದಲ್ಲಿ ಬೇಕಾಗಿದ್ದು ಆನಂದವಾಗಿರುವುದು ಬೇಕಾ? ಅವರು ಅದು ಮಾಡಬಾರದು, ಇದು ಮಾಡಬಾರ್ದು, ಹೀಗಿರಬೇಕು, ಹಾಗಿರಬೇಕು ಅಂತ ಇನ್ನೊಬ್ಬರು ಹೇಗಿರಬೇಕೆನ್ನುವುದು ಆಗ್ರಹ ಮಾಡಿದ್ದರೆ ನಮಗೆ ದುಃಖ. ಇನ್ನೊಬ್ಬರು ಹೇಗಿದ್ದರೂ ಅದು ನಮಗೇನು ತೊಂದರೆ ಆಗಬಾರದು. ಆದರೆ ನಾವು ಮನಸ್ಸಿನಿಂದ ರಿಯಾಕ್ಷನ್,
ಮನಸ್ಸಿನಿಂದ ಪ್ರತಿಕ್ರಿಯೆ ಮಾಡ್ತಾ ಇದ್ದೆಲ್ಲ ಅಯ್ಯೋ, ಅಂದರೆ ನಾನು ಸಮಾಧಾನವಾಗಿರಬೇಕಂದ್ರೆ ಅವ್ರು ಹಾಗೆ ಮಾಡಬಾರ್ದು. ನೀನು ಸಮಾಧಾನವಾಗಿರುವುದಕ್ಕೆ ಅವ್ರು ಮಾಡಬಾರ್ದಾ? ಅವರ ಮೇಲೆ ನಾನು ಪರಾಧೀನವಾಗುವುದಾ? ಅವ್ರ ಬುದ್ಧಿ, ಅವರ ಸಂಸ್ಕಾರ ಅವ್ರದ್ದು, ನಮಗೇಕೆ? ಅವ್ರ ಬುದ್ಧಿ, ಅವರ ಸಂಸ್ಕಾರ, ಅವ್ರು ದೊಡ್ಡವರೇ ಆಗಬಹುದು. ಕೆಲವರಿಗೆ ಏನೇನೋ ಬುದ್ಧಿಗಳಿರುತ್ತವೆ, ದೊಡ್ಡವರಾಗಬಹುದು, ತಪ್ಪುಗಳು ಮಾಡ್ತಾರೆ, ಬಿಡು. ಆದ್ದರಿಂದ ನಾವು ಮಾತ್ರ ವಿನಯದಿಂದ, ಏಕೆ ನಮಗೆ ಬೇಕಾಗಿದ್ದು ಭಗವಂತ ಕೊಡ್ತಾನೆ. ಈ ಮನುಷ್ಯರು ಏನು ಮಾಡಿದರೂ ನಮಗೆ ಕಮ್ಮಿ ಆಗಲ್ಲ, ಕೊರತೆ ಆಗಲ್ಲ. ಎಷ್ಟು ದುಷ್ಟರಿರಲಿ, ಅಸುರರಿರಲಿ, ರಾಕ್ಷಸರಿರಲಿ, ಎಷ್ಟು ನಮಗೆ ತೊಂದರೆ ಕೊಡಲಿ, ಭಗವಂತ ನಮ್ಮ ಮೇಲೆ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಇವರು ಏನು ಮಾಡಿದರೆ ನಮಗೇನಾಗ್ತದೆ? ಏನಾಗಲ್ಲ. ನಮಗೆ ಬೇಕಾಗಿರುವ ಆನಂದವನ್ನು ಕೊಡುವುದಕ್ಕೆ ಭಗವಂತ ಇದ್ದಾನೆ. ನನ್ನನ್ನು ನೋಡಿಕೊಳ್ಳುವುದಕ್ಕೆ ಭಗವಂತ ಇರುವಾಗ ಇವರು ಏನು ಮಾಡಿದ್ದಾರೆ ನಮಗೇಕೆ? ಅದು ನೋಡಿ, ನಮಗೆ ಬೇಕಾಗಿದ್ದು ನಾನು ಸಿಕ್ಕಿದ್ದರೆ ಅವರು ಏನು ಮಾಡಿದ್ದಾರೆ ನಮಗೆ, ಅಂದರೆ ಅವರು ಮಾಡಿದ್ದ ವಿಷಯಗಳ ಮೇಲೇ ಇಷ್ಟಕ್ಕೆ ದೃಷ್ಟಿ ಇದು. ಆದ್ದರಿಂದ ಶರಣಾಗತಿ ಭಕ್ತಿ ಏನು ಮಾಡ್ತದಂದರೆ ನಮಗೆ ಭಗವಂತನ ಅನುಗ್ರಹವನ್ನು ಕ್ಷಣ ಕ್ಷಣದಲ್ಲಿ ನಿರಂತರವಾಗಿ ತುಂಬಿ ಅವರ ಅನುಗ್ರಹವನ್ನು ಅನುಭವಿಸ್ತಾ ಇದ್ದೇವೆ. ಭಗವಂತನ ಪ್ರೀತಿ, ಭಗವಂತನ ದಯೆ, ಭಗವಂತನ ಅನುಗ್ರಹ ಇವೆಲ್ಲ ಒಂದೇ. ಭಗವಂತನ ಪ್ರೀತಿ, ಭಗವಂತನ ದಯೆ, ಭಗವಂತನ ಅನುಗ್ರಹ ಇದನ್ನು ಕ್ಷಣ ಕ್ಷಣದಲ್ಲಿ ಪೂರ್ಣವಾಗಿ ನಮ್ಮ ಮನಸ್ಸಿನಲ್ಲಿ ಬರುತ್ತಾ ಇದೆ, ಮನಸ್ಸಿನಲ್ಲಿ ತುಂಬಿದೆ. ಇದು ಆ ಅನುಗ್ರಹ ಅನುಭವಿಸುವಕ್ಕೆ ಅಡ್ಡಿ ಏನಂದರೆ ಈ ಅಭಿಮಾನ, ಅಹಂಕಾರ, ರಾಗ, ದ್ವೇಷ, ಆಸಕ್ತಿ, ಮೋಹ, ಈರ್ಷಾದಿಗಳು ಇವುಗಳೆಲ್ಲ ಮನಸ್ಸನ್ನು ಆ ಅನುಗ್ರಹ ಬರುವುದಕ್ಕೆ ಅಡ್ಡಿ ಮಾಡ್ತವೆ. ಇದು ನಾಮರೂಪಗಳ ಮೇಲೆ ದೃಷ್ಟಿ ಇಡ್ತವೆ. ನಾಮರೂಪಗಳ ಮೇಲೆ ಅಭಿಮಾನ, ಅಹಂಕಾರ, ಆಸಕ್ತಿ ಇತ್ಯಾದಿಗಳು ಇಡುವುದರಿಂದ ಮನಸ್ಸು ಆ ಕಡೆ ಹೋಗಿಬಿಡ್ತದೆ. ಈ ಅನುಗ್ರಹ ಬರ್ತಾನೇ ಇದೆ ಭಗವಂತ, ಅದು ತಿಳಿಯುವುದಕ್ಕೆ ಮನಸ್ಸು ಸಿದ್ಧವೇ ಆಗಿಲ್ಲ. ಮನಸ್ಸು ಈ ಸೈಡು ಮುಚ್ಚಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿ ಸುರಿಮಳೆ ಆಗ್ತಾನೇ ಇದೆ. ಅವರ ಪ್ರೀತಿ, ಅವರ ದಯೆ, ಅವರ ಅನುಗ್ರಹ ನಿರಂತರವಾಗಿ ಅವರ ಆನಂದ ನಮಗೆ ಕೊಡ್ತಾನೇ ಇದ್ದಾರೆ. ಮನಸ್ಸದು ಮುಚ್ಚಿ ಇದು ರಾಗ, ದ್ವೇಷ, ಅಭಿಮಾನ, ಆಸಕ್ತಿ, ಆಗ್ರಹ ಇವುಗಳಲ್ಲೇ ಮುಳುಗಿದೆ. మరి ಏನು ಮಾಡೋದು? ಇದು ಬಿಟ್ಟರೆ ಸಾಕು, ಅನುಗ್ರಹ ತಕ್ಷಣವೇ ಅನುಭವಕ್ಕೆ ಬರ್ತದೆ. ಅದಕ್ಕೋಸ್ಕರ ಮನಸ್ಸು ಅತ್ಯಂತ ಕೋಮಲವಾಗಿ ವಿನಯವಾಗಿರುತ್ತದೆ. ವಿನಯ ಅಂದರೆ ಅರ್ಥವೇನು? ಅಭಿಮಾನ ಆಗ್ರಹಗಳು ಬಿಡುವುದಂದೇ ಅರ್ಥ. ಅಭಿಮಾನ ಆಗ್ರಹಗಳು ಬಿಟ್ಟರೆ ಸರಳವಾಗಿರುತ್ತದೆ, ಪ್ರಸನ್ನವಾಗಿರುತ್ತದೆ. ಆ ಪ್ರಸನ್ನ ಸ್ಥಿತಿಯಲ್ಲಿ ವೇದಾಂತ ಭಾಷೆಯಲ್ಲಿ, ಭಕ್ತಿ ಭಾಷೆಯಲ್ಲಿ ಹೇಳಬೇಕಾದರೆ ಭಗವಂತನ ಅನುಗ್ರಹ, ಆ ಆನಂದ, ಆ ಪ್ರೀತಿ, ದಯೆ ನಮ್ಮ ಅನುಭವಕ್ಕೆ ಬರುತ್ತದೆ. ವೇದಾಂತ ಭಾಷೆಯಲ್ಲಿ ಹೇಳಬೇಕಾದರೆ ಆ ಸಾಕ್ಷಿ ನಮ್ಮ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾಗ್ತಾನೆ. ಸಾಕ್ಷಿ ಗುಣವೇನು? ಸತ್ಚಿತ್ತ ಆನಂದ. ಆ ಸಾಕ್ಷಿ ಸ್ವಭಾವ, ಆತ್ಮನ ಸ್ವಭಾವವಾಗಿರುವ ಸತ್ಚಿತ್ತ ಆನಂದ ಸ್ವರೂಪ ಅಂತಃಕರಣದಲ್ಲಿ ಪ್ರತಿಬಿಂಬವಾಗುತ್ತದೆ. ಈ ದುರ್ಗುಣಗಳೆಲ್ಲ ಬಿದ್ದು ಹೋಗ್ತವೆ. ದುರ್ಗುಣ ಇದು ವೇದಾಂತ ಭಾಷೆಯಲ್ಲಿ ಸಾಕ್ಷಿ ಆತ್ಮನಲ್ಲಿ ಪ್ರಕಟವಾಗ್ತಾನೆ. ಸಾಕ್ಷಿ ಪ್ರಕಟವಾಗ್ತಾನೆ ಹೇಳು, ಅಥವಾ ಅಂತಃಕರಣ, ಅಧ್ಯಾಸ, ಅಹಂಬುದ್ಧಿ ಕರಗಿ ಹೋಗಿ ಬಾಧಿತವಾಗಿ ಆತ್ಮನಲ್ಲಿ ಮುಳುಗುತ್ತದೆ. ಹೇಗಾದರೂ ಒಂದೇ. ಭಕ್ತಿಯಲ್ಲಿ ಹೇಳ್ತಾರೆ ಭಗವಂತನ ಅನುಗ್ರಹ ಕೆಳಗೆ ಇಳಿಯುತ್ತದೆ ಹೇಳ್ತಾರೆ. ವೇದಾಂತದಲ್ಲಿ ಹೇಳ್ತಾರೆ ಜೀವಭಾವವನ್ನು ದಾಟಿ ತಾನು ಬ್ರಹ್ಮ ಆಗ್ತಾನೆ. ಇದು ಹೇಳುವ ಬಗೆ ಎರಡು ಒಂದೇ ಅರ್ಥ ಅಲ್ಲವೇ? ಹಾವನ್ನು ಬಿಟ್ಟು ಹಗ್ಗ ಆಗುತ್ತದೆ ಹೇಳು, ಹಗ್ಗ ಬಂದು ಹಗ್ಗ ಇಳಿದು ಹಾವನ್ನು ಪೂರ್ತಿ ನುಂಗಿಬಿಟ್ಟು ತಾನು ಹಗ್ಗನೇ ಉಂದು ಬಿಡುತ್ತದೆ ಅಂದರೆ ಹಗ್ಗ ಸೈಡ್ನಿಂದ ಹಗ್ಗನೇ ಇಳಿಯುತ್ತದೆ ಹೇಳು, ಅಥವಾ ಹಾವೇ ಹಗ್ಗದಲ್ಲಿ ಮುಳುಗಿ ಹೋಗ್ತದೆ ಹೇಳು. ಯಾವ ಸೈಡು ಹೇಳಿದ್ದರೂ ಹಗ್ಗ ಒಂದೇ ಇರುತ್ತದೆ ಅಂತ ಅರ್ಥ. ಇದು ಹೇಳುವ ಬಗೆ ಅಷ್ಟೇ. ಭಕ್ತರು ಏನು ಹೇಳ್ತಾರೆ ಅಂದರೆ ಭಗವಂತನೇ ಅನುಗ್ರಹ ಅಂದರೆ ಏನು? ನಾನು ನನ್ನದು ಅಭಿಮಾನ ಅಧ್ಯಾಸ ಬಿಡಿಸ್ತಾನೆ, ಬ್ರಹ್ಮವೇ ಉಳಿಯುತ್ತಾನೆ. మరి ಇದೇ ವೇದಾಂತ ಅಲ್ಲವೇ? ವೇದಾಂತ ಹೇಳಿದ್ದು, ಭಕ್ತರು ಹೇಳಿದ್ದು ಆ ಭಾಷೆ ಬೇರೆ ಅಷ್ಟೇ. ಹೇಳುವ ಪ್ರಕ್ರಿಯೆ, ಭಾಷೆ ಬೇರೆ ಅಂದರೆ ಪ್ರಕ್ರಿಯೆ ಬೇರೆ, ಬಟ್ ವಿಷಯವದೇ. ಆದ್ದರಿಂದ ಬಹಿರ್ಮುಖತದಲ್ಲಿ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಗಟ್ಟಿಯಾಗಿರುತ್ತದೆ, ಅಧ್ಯಾಸ ಇರುತ್ತದೆ. ಆಗ್ರಹದಲ್ಲಿ ಅದರಿಂದ ಕ್ಷಮ ಏನಾಗುತ್ತದೆ? ಅಯ್ಯೋ, ನಾನು ಅವರಿಗೆ ಕ್ಷಮಿಸಬೇಕು, ಅವರಿಗೆ ಇವರಿಗೆ ಅಲ್ಲ. ನನ್ನ ಮನಸ್ಸಿನಲ್ಲಿ ಕೋಪ ಇರಬಾರದಷ್ಟೇ. ಅವನು ದುಷ್ಟ, ನಾನು ಅವರನ್ನು ಏಕೆ ಕ್ಷಮಿಸು? ಅವರನ್ನು ಕ್ಷಮಿಸುವುದಕ್ಕಲ್ಲ, ನನ್ನ ಮನಸ್ಸಿನಲ್ಲಿ ದುಃಖ ಹೋಗಬೇಕಷ್ಟೇ. ಅವರೇನು, ನನ್ನ ಮನಸ್ಸು ದುಃಖ ಹೋದರೆ ಅವರು ಮಾಡಿದ ಕೆಲಸ ನನ್ನ ಮೇಲೆ ಪ್ರಭಾವ ಮಾಡಲ್ಲ. ಇದೇ ಅವರಿಗೆ ದೊಡ್ಡ ಪನಿಷ್ಮೆಂಟ್. ಇನ್ನೊಬ್ಬರು ನಮಗೆ ತೊಂದರೆ ಕೊಡ್ತಾರೆ, ನಮ್ಮನ್ನು ಕೋಪ ಎಬ್ಬಿಸ್ತಾರೆ.
ನಮ್ಮಲ್ಲಿ ದ್ವೇಷ ಹುಟ್ಟುವಂತೆ ಮಾಡ್ತಾರೆ, ದುಃಖ ಉಂಟು ಮಾಡಿ ಬೇಜಾರಾಗುವಂತೆ ಮಾಡ್ತಾರೆ. ಅವರಿಗೆ ಪನಿಷ್ಮೆಂಟ್ ಏನೋ ಗೊತ್ತಾ? ಅವರು ಏನು ಮಾಡಿದ್ದರೂ ನಾವು ನಿಶ್ಚಿಂತವಾಗಿ ಆನಂದವಾಗಿರುವುದು. ಅವರು ಮಾಡಿರುವ ಪ್ರಯತ್ನ ನಮ್ಮ ಮೇಲೆ ಏನು ಪ್ರಭಾವ ಉಂಟು ಮಾಡಲ್ಲ. ಅವರು ಏನು ಮಾಡಿದರೂ ನಮಗೇನಾಗಲಿಲ್ಲ, ನಿಶ್ಚಿಂತವಾಗಿದ್ದೀವಿ. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇನ್ನೇನಿದೆ? ಅವ್ರು ಏನು ಮಾಡಿದ್ದರೂ ನಾವು ಆನಂದವಾಗೇ ಇದ್ದೀವಿ, ನಮಗೇನು ಅಂಟೋದೇ ಅಲ್ಲ. ಮಾಡ್ಕೊ, ಏನು ಮಾಡ್ತಾನೆ? ಇದು ದೊಡ್ಡದು ನೋಡಿ. ನಾವು ದಾಟಿ ಹೋಗುವುದು, ನಮ್ಮ ದುಃಖವನ್ನು ದಾಟಿ ಹೋಗುವುದೇ ನಮಗೆ ನಿಜವಾದ ಅವರನ್ನು ವಿಫಲ ಮಾಡಬಲ್ಲ. ಅವನ ದುಷ್ಟನ ಪ್ರಯಾಸವನ್ನು, ದುಷ್ಟರ ಪ್ರಯತ್ನವನ್ನೆಲ್ಲ ವಿಫಲ ಮಾಡುವುದೇ ಇದೊಂದೇ ಉಪಾಯ, ವಿಫಲ ಮಾಡುವುದಕ್ಕೆ. ಏಕೆ? ನಮ್ಮ ಮನಸ್ಸು ಪ್ರಸನ್ನವಾಗಿದೆ. ಕ್ಷಮ ಎಂಬುದು ವ್ಯಕ್ತಿಗಲ್ಲ, ನಮ್ಮ ಮನಸ್ಸಿನಲ್ಲಿ ಕೋಪ ಇರಬಾರದಷ್ಟೇ. ಆ ವ್ಯಕ್ತಿಗೆ ಏನು ಮಾಡ್ತಿರೋ ನೀವು ನಂತರ ಮಾಡ್ಕೊಂಡು ನೀವು ಬೈಬೇಕಂದ್ರೆ ಬೈದಿ, ಅದು ಬೇರೆ ವಿಷಯ. ನೀವು ಹೊರಗೆ ವ್ಯವಹಾರದಲ್ಲಿ ಅವ್ರನ್ನ ಬೈಯಬೇಕಾ, ಇನ್ನು ದೂರವಾಗಿಡಬೇಕಾ, ಏನು ಮಾಡಬೇಕೋ ಮಾಡಿಕೊಂಡು. ಕ್ಷಮ ಎನ್ನುವುದು ನಿಮ್ಮ ಹೃದಯದಲ್ಲಿ ಆ ದಹನ ಅಂದರೆ ಸುಡುತ್ತಾ ಇರುತ್ತದೆ ನೋಡಿ, ನಿಮ್ಮನ್ನು ಸುಡುತ್ತಾ ಇರುತ್ತದೆ. ಅದು ಸುಡುವುದು ಬೇಡ. ಮನಸ್ಸು ಆನಂದವಾಗಿ ಪ್ರಸನ್ನವಾಗಿರಲಿ ಅಷ್ಟೇ. ನಿಮ್ಮ ಮನಸ್ಸು ಆನಂದವಾಗಿರುವುದೇ ಕ್ಷಮ ಅಷ್ಟೇ ಹೊರತು ಅವರಿಗೇನೋ ಕೊಟ್ಟು ಬಿಡುವುದು. ಅಯ್ಯೋ ಅವರಿಗೆ ನಾನು ಏನದು ಅವರಿಗೆ ಒಳಗಾಗುವುದು ಒಂದಲ್ಲ. ಅಯ್ಯೋ ಅವರು ದುಷ್ಟ ಇದ್ದಾನೆ, ಅವರು ದುಷ್ಟನ ಮಾತು ಕೇಳಿ ನಾನು ಅವರಿಗೆ ಒಳಗಾಗಿ ಬಿಡುವುದಾ? ಅಲ್ಲ. ನಮ್ಮ ಮನಸ್ಸನ್ನು ಅವರ ದುಷ್ಟತನದಿಂದ ರಕ್ಷಿಸಿಕೊಳ್ಳುವುದು. ಪ್ರಪಂಚ ನಮ್ಮ ಮೇಲೆ ಪ್ರಭಾವದಿಂದ, ಪ್ರಪಂಚವು ಪದಾರ್ಥಗಳು, ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು ಇವುದು ಯಾವುದು ನನ್ನ ಮೇಲೆ ಪ್ರಭಾವ ಉಂಟು ಮಾಡಬಾರದು. ನಾನು ಎಷ್ಟು ಶುದ್ಧವಾಗಿ ಕನ್ನಡಿ ಹಾಗಿರಬೇಕಂದ್ರೆ ಅವರು ಏನು ಮಾಡಿದ್ದರು ನನಗೇನು ಅಂಟಲ್ಲ ಅಲ್ಲವೇ? ನಾನು ಕನ್ನಡಿಯಾಗಿರ್ತೀನಿ ಅಂದರೆ ಸೂರ್ಯನ ಪ್ರತಿಬಿಂಬ ಪೂರ್ಣವಾಗಿರುತ್ತದೆ. ವೇದಾಂತಿಗಳು ಏನು ಹೇಳ್ತಾರೆ? ಕನ್ನಡಿಯಲ್ಲಿ ಬೇರೆ ಪ್ರತಿಬಿಂಬಗಳೆಲ್ಲ ತೆಗೆದುಬಿಟ್ಟು ಸಾಕ್ಷಾತ್ ಚೈತನ್ಯ ಆತ್ಮನೇ ಕಂಡು ಬರಲಿ ಹೇಳ್ತಾರೆ. ಭಕ್ತರು ಹೇಳ್ತಾರೆ ನಾನು ಕನ್ನಡೇ ಇರ್ತೀನಿ, ಅದರಲ್ಲಿ ಬೇರೆ ವಸ್ತುಗಳಿಗಿಂತ ಭಗವಂತನ ಗುಣಗಳು, ಭಗವಂತನ ಮಹಿಮೆ ಅಂದರೆ ಪ್ರೀತಿ, ಭಕ್ತಿ, ದಯೆ ಇದೆ. ಪ್ರೀತಿ, ಭಕ್ತಿ, ದಯ ಅಂದರೆ ಏನು? ಆನಂದ, ಸಚ್ಚಿದಾನಂದ ಸ್ವರೂಪದಲ್ಲಿ ಆನಂದ ಇದೆ ನೋಡಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದಲ್ಲಿ ಅನಂತ ಇದೆ ನೋಡಿ. ಆ ಅನಂತವೇ ದಯಾ, ಪ್ರೀತಿ, ಪ್ರೇಮ, ಅನುಗ್ರಹ ಹೇಳ್ತೀವಿ. ಅನುಗ್ರಹ ಅಂದರೆ ಎಷ್ಟಿರುತ್ತದೆ? ಅನಂತ. ಆ ಅನಂತವನ್ನೇ ಇಲ್ಲಿ ಹೇಳಿದ್ದೀವಿ. ಆ ಅನಂತ ಇಳಿಯುತ್ತದೆ ನಮ್ಮ ಮನಸ್ಸಿಗೆ. ಅಂದರೆ ಏನು? ನಮ್ಮನ್ನು ಪೂರ್ತಿ ತುಂಬಿಬಿಡ್ತದೆ. ನನ್ನನ್ನು ತುಂಬಿಬಿಡುವುದಂದರೆ ನಾನು ಎಂಬುದು ಇಲ್ಲದೆ ಆಗಿಬಿಡ್ತದೆ, ಅಧ್ಯಾಸ ಹೋಗುತ್ತದೆ. ಅದೇ ನಾನೆಂಬುದು ಬಿದ್ದು ಹೋಗುತ್ತದೆ ಅಷ್ಟೆ. ಆ ನಾನು ಇದ್ದರೆ ಕರ್ತ ಭೋಕ್ತಕ್ಕೆ ಪ್ರಪಂಚದ ಪ್ರಭಾವ. ಪ್ರಪಂಚ ನನಗೆ ತೊಂದರೆ ಕೊಡ್ತದೆ, ದುಃಖ ಉಂಟು ಮಾಡ್ತದೆ, ಏನೇ ಮಾಡ್ತದೆ. ಏಕೆ? ಈ ನಾನು ಮೇಲೆ, ಈ ನಾನೆಂಬುದು ಕರಗಿ ಹೋಯಿತು, ಒಟ್ಟವಸ್ಥ ನಾನಾಗಿಬಿಟ್ಟೆ. ಅಂದರೇನು? ನಾನು ಪ್ರಪಂಚದಲ್ಲಿ ಪರಮಾತ್ಮನಲ್ಲಿ ಮುಳುಗಿ ಹೋಗ್ತೀನಿ, ಒಟ್ಟು ಅರಿವಿನಲ್ಲಿ ಮುಳುಗಿ ಹೋಗ್ತೀನಿ ಹೇಳು, ಅಥವಾ ಅರಿವೇ ಇಳಿದು ಬಿಟ್ಟು ನನ್ನನ್ನು ನುಂಗಿಬಿಡ್ತದೆ ಹೇಳು. ನಾನು ಏರಿ, ನಾನು ಅವಸ್ಥ ಒಳಗಿನ ನಾನು ಬುದ್ಧಿಯನ್ನು ಬಿಟ್ಟು ನಾನು ಮೇಲಕ್ಕೂ ಏರಿ ಅರಿವಾಗ್ತೀನಿ, ಸಾಕ್ಷಿಯಾಗಿ ಬಿಡ್ತೀನಿ ಎಂದು ಒಂದು ಪದ್ಧತಿ. ಅಥವಾ ಸಾಕ್ಷಿಯ ಕೆಳಗೆ ಇಳಿದು ಅಂತಃಕರಣದಲ್ಲಿರುವ ಅಹಂ ಬುದ್ಧಿಯನ್ನೇ ಮುಳುಗಿಸಿಬಿಟ್ಟು, ಕರಗಿಸಿಬಿಟ್ಟು ಅಹಂ ಇಲ್ಲದಂತೆ ಮಾಡಿ ಪೂರ್ಣ ತನ್ನಲ್ಲೇ ತುಂಬಿಬಿಡ್ತದೆ. ಸಾಕ್ಷಿ ಕೆಳಗೆ ಇಳಿದು ತುಂಬುತ್ತದೆ ಹೇಳು, ಅಥವಾ ನಾನೆಂಬುದು ಕರಗಿ ಹೋಗಿ ಸಾಕ್ಷಿ ಮಟ್ಟಕ್ಕೆ ಎದ್ದು ಸಾಕ್ಷಿಯಲ್ಲಿ ಮುಳುಗಿ ಹೋಗ್ತದೆ. ಹೇಗಾದರೂ ಒಂದೇ ಅರ್ಥ. ಮೇಲಿನಿಂದ ಕೆಳಗೆ ಬರಲಿ, ಕೆಳಗಿನಿಂದ ಮೇಲಕ್ಕೆ ಹೋಗಲಿ, ಅರ್ಥ ಒಂದೇ. ಹೇಳುವ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಅಲ್ಲವೇ? ಆದ್ದರಿಂದ ಹೇಳುವುದು ಹೇಗಾದರೂ ಆ ನಾನು ಬುದ್ಧಿ ಎನ್ನುವುದು ಒಂದು ಅಧ್ಯಾಸ, ಒಂದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆ ದೃಷ್ಟಿ ಬಿಡಿಸಿ ಈ ಸೈಡ್ ತರಬೇಕಷ್ಟೇ ಬೇಕಾಗಿತ್ತು. ಅದು ಮಾಡಿಬಿಟ್ರೆ ಒಂದು ಅಹಂ ಕರಗಿದರೆ ಮಿಕ್ಕ ಗುಣಗಳೆಲ್ಲ ಹೋಗುತ್ತವೆ. ಮಿಕ್ಕ ಗುಣಗಳು ಅಹಮನ್ನು ಆಶ್ರಯಿಸಿಕೊಂಡೇ ಇರುತ್ತವೆ. ಮಿಕ್ಕ ಗುಣಗಳೆಂದರೆ ದುರ್ಗುಣಗಳು. ಆದ್ದರಿಂದ ಮಿಕ್ಕ ದುರ್ಗುಣಗಳೆಲ್ಲ ಅಹಂ ಕರಗಿ ಹೋದರೆ ಹೋಗುತ್ತವೆ. ನಿರಭಿಮಾನ ಬಂದುಬಿಟ್ಟರೆ ಸದ್ಗುಣಗಳೆಲ್ಲ ಬಂದುಬಿಡ್ತವೆ. ಆದ್ದರಿಂದ ಹಾಗಾದರೆ ಒಂದೇ ಹೇಳಿದರೆ ಸಾಕಲ್ಲವೇ? ಅಹಂಕಾರ ಬಿಡು, ಒಂದೊಂದು ಗುಣ ಹೇಳುವುದೇಕೆ? ಅದನ್ನೇ ಸ್ವಲ್ಪ ಬಿಡಿಸಿ ಹೇಳುವುದೇ ಒಂದೊಂದು ಗುಣ. ವೈರಾಗ್ಯ ಹೇಳ್ತೀವಿ, ವಿನಯ ಹೇಳ್ತೀವಿ, ಕ್ಷಮಾಶೀಲತೆ ಹೇಳ್ತೀವಿ, ಎಲ್ಲರಲ್ಲಿ ಭಕ್ತಿಭಾವ ಹೇಳ್ತೀವಿ. ಅಂದ್ರೇನು? ಇದೆಲ್ಲ ನಿರಹಂಕಾರತನೇ.
ನಿರಹಂಕಾರ ಮಾಡುವುದು, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಆ ಭಗವದ್ ಭಾವವನ್ನೇ ತಾನು ಎಂದು ನೋಡುವುದು. ಈಗ ನಾನೆಂಬುದು ಬಿಡಿಯಾಗಿಲ್ಲ, ಅವನನ್ನೇ ನೋಡುವುದು. ಹೀಗೆ ಹೇಳುವುದು ಹೇಗೆ ಹೇಳಲಿ, ಅಹಂ ಪ್ರತ್ಯಯವನ್ನು ಬಿಡಿಸುವುದೇ ಅಲ್ಲಿ ಬೇಕು. ಆವಾಗ ಮನಸ್ಸು ಏನಾಗ್ತದೆ, ಹೊರಗಿನ ಪದಾರ್ಥಗಳು, ಘಟನೆಗಳು, ವಸ್ತುಗಳ ಪ್ರಭಾವಕ್ಕೆ ಒಳಗಾಗಲ್ಲ. ಆ ಪ್ರಭಾವದಿಂದ ತಪ್ಪಿಸ್ಕೊಳ್ತದೆ ಅಷ್ಟೇ. ಆ ಪ್ರಭಾವ ತಪ್ಪಿಸಿ ಹೋಯಿತು ಅಂದರೆ ಕನಸಿನಿಂದ ಎದ್ದನ ಹಾಗೆ. ಕನಸಿನಲ್ಲಿ ಏನಾಗ್ತಾ ಇದೆಯೋ ನಮಗೇನು ವ್ಯತ್ಯಾಸನೇ ಇಲ್ಲ. ಕನಸಿನಿಂದ ನಾವು ಎಚ್ಚರಗೊಂಡರೆ ಕನಸಿನ ಪ್ರಪಂಚವೇ ಇಲ್ಲ ಹೇಳ್ತೀವಿ, ಆಯಿತು ಇಲ್ಲ. ಅಥವಾ ಇನ್ನೊಬ್ಬರು ಹೇಳಬಹುದು ಕನಸಿನ ಪ್ರಪಂಚ ಇದೆ ಎಂದು ಹೇಳಬಹುದು, ಇರಲಿ. ಸಪೋಸಿಂಗ್ ಯಾರಾದರೂ ಹೇಳಿಬಿಟ್ಟರೆ ಕನಸಿನ ಪ್ರಪಂಚ ಇರುವುದೇ ಇಲ್ಲ ಎಂದು ವೇದಾಂತಿಗಳು ಹೇಳ್ತಾರೆ. ಅಥವಾ ಇನ್ನೊಬ್ಬರು ಹೇಳಬಹುದು ಕನಸಿನ ಪ್ರಪಂಚ ಇದ್ದೋ ಏನೋ ನಮಗೇನು ಗೊತ್ತು, ಇದ್ದಿರಬಹುದಲ್ಲ, ಆಯಿತು ಇರಲಿ, ಇರಬಹುದು, ಇದ್ದರೆ ನಮಗೇನು, ಅದರ ಪ್ರಭಾವದಿಂದ ನಾನು ತಪ್ಪಿಸ್ಕೊಂಡೆ, ಇದ್ದರೆ ಇರಲಿ ಅಲ್ಲವೇ. ನನಗೆ ಮೋಕ್ಷ ಆಗಿದ ನಂತರ ಅದು ಇದ್ದರೂ ಅರ್ಥವಿಲ್ಲ ಮಾತಿಗೆ. ಕನಸಿನಿಂದ ಎಚ್ಚರಗೊಂಡರೆ ಕನಸು ಇಲ್ಲ ಎಂದು ಹೇಳಿದ್ದರು, ನನಗಿಲ್ಲ ಎಂದು ಹೇಳಿದರೂ ಒಂದೇ ಅರ್ಥ ಅಲ್ಲವೇ. ಕನಸು ತಾನಾಗಿಲ್ಲ ಹೇಳು, ನನಗಿಲ್ಲ ಎಂದು ಹೇಳು, ಎರಡಿಗೂ ಒಂದೇ ಅರ್ಥ. ತಾನಿಲ್ಲ, ನನಗೆ ಇಲ್ಲ, ಎರಡಕ್ಕೆ ಒಂದೇ ಅರ್ಥ, ಇಲ್ಲ ಎಂದೇ ಅರ್ಥ ಅಲ್ಲವೇ. ಹಾಗೆ ತನಗೆ ಅದರ ಪ್ರಭಾವವಿಲ್ಲ. ಆಯಿತು, ಕನಸು ಇನ್ನೂ ನಡೆಯುತ್ತದೆ, ನಡೆಯಲಿ. ನಾನೇನೋ ತಪ್ಪು ಮಾಡಿದೆ, ಪೊಲೀಸು ಬಂದ ನನ್ನನ್ನು ಅರೆಸ್ಟ್ ಮಾಡುವುದಕ್ಕೆ, ನಾನು ಎಚ್ಚರಗೊಂಡೆ. ಪೊಲೀಸಿಂದ ನಿಮಗೆ ಹೆದರಿಕೆ ಇರ್ತದೆ? ಪೊಲೀಸ್ ನಿಮಗಿಲ್ಲವೇ ಇಲ್ಲ. ಅಲ್ಲಿ ಪೊಲೀಸ್ ಇದ್ದಾನೆ, ಇರಲಿ, ಹುಡುಕೊಳ್ಳಲಿ, ಕನಸೆಲ್ಲ ಹುಡುಕೊಳ್ಳಲಿ, ನಾನು ಅವ್ರಿಗೆ ಸಿಗ್ತೀನ? ಕನಸಿನಲ್ಲಿ ಹುಡುಕೊಳ್ಳಲಿ. ಸುಮ್ಮನೆ ಇದೊಂದು ಪ್ರಕ್ರಿಯೆ, ಇನ್ನೊಂದು ಬಗೆ ಹೇಳುವುದು. ನಮಗೆ ಇಲ್ಲ ಎಂದು ಹೇಳುವುದಕ್ಕೆ ಇನ್ನೊಂದು ಬಗೆ ಅಷ್ಟೇ, ಇದು ಹೇಳುವ ಬಗೆ. ಆಯಿತು, ಕನಸಿನಲ್ಲಿ ಅವನಿರುತ್ತಾನೆ ಪೊಲೀಸ್, ಇಡೀ ಕನಸಿನ ಪ್ರಪಂಚ ಹುಡುಕೊಳ್ಳಲಿ, ನಾನು ಸಿಗ್ತೀನ ಅವನಿಗೆ? ನಾನು ಎಚ್ಚರಗೊಂಡಿದ್ದೀನಲ್ಲ, ನಾನು ಹೇಗೆ ಸಿಗ್ತೀನಿ ಅವನಿಗೆ? ನಾನು ಎಚ್ಚರಗೊಂಡಿದ್ದೇನೆ, ನನಗೆ ಆ ಪೊಲೀಸ್ ಇಲ್ಲ, ಕನಸಿನ ಘಟನೆ ಇಲ್ಲ, ಕನಸಿನ ಪ್ರಪಂಚ ಇಲ್ಲ, ಅವರು ಹುಡುಕೊಳ್ಳಲು. ಎಷ್ಟು ಹುಡುಕಿದ್ದರೂ ನಾನು ಅವನಿಗೆ ಸಿಕ್ಕೋದೇ ಇಲ್ಲ. ಆದ್ದರಿಂದ ಕನಸಿನ ಪ್ರಪಂಚ ಇಲ್ಲ ಎಂದು ಹೇಳಿದ್ದರು, ಇದ್ದರೂ ನಾನು ಅದಕ್ಕೆ ಸಿಗಲ್ಲ ಎಂದು ಹೇಳಿದರು, ಎರಡಕ್ಕೆ ಒಂದೇ ಅರ್ಥ. ಇದು ಹೇಳುವ ಬಗೆ ಪ್ರಕ್ರಿಯೆಗಳು. ಅದೇ ಮೊದಲೇ ಹೇಳಿದ್ದೇನೆ, ಪ್ರಕ್ರಿಯೆಗೆ ಆಗ್ರಹ ಬೇಡ, ಪ್ರಕ್ರಿಯೆ ತಾತ್ಪರ್ಯ ತಿಳ್ಕೊ. ಪ್ರಕ್ರಿಯೆಗಳಲ್ಲಿ ಆಗ್ರಹ ಬೇಡ. ಯಾವ ಪ್ರಕ್ರಿಯೆ ನಿಮಗೆ ಅರ್ಥವಾಗುವುದಕ್ಕೆ ಸಹಾಯ ಮಾಡ್ತದೋ ಅಥವಾ ಯಾವುದೇ ಹೇಳಿದರೂ ಒಂದೇ ಅರ್ಥ, ಕೊನೆಗೆ ಏನಿಲ್ಲ ಅಷ್ಟೇ. ಕೊನೆಗೂ ಇಲ್ಲ ಎಂದೇ ಆಯ್ತಲ್ಲ. ಕನಸಿನ ಪ್ರಪಂಚ ನನಗಿಲ್ಲ, ಅಲ್ಲ ಪೊಲೀಸ್ ಇದ್ದಿರಬಹುದಲ್ಲ, ಇರಲಿ, ಇದೇ ಎಂದು ನೀವು ಆಗ್ರಹ ಮಾಡಿದರೆ ಆಯ್ತಪ್ಪ, ಇರಲಿ ಪ್ರಪಂಚ, ಕನಸಿನ ಪ್ರಪಂಚ ಇರುತ್ತದೆ, ಒಪ್ಕೊಳ್ತೇವೆ. మరి ಇದು ಕನಸಿನ ಪ್ರಪಂಚ ಇದ್ದರೆ ನಮಗೆ ದುಃಖ ಆಗ್ತದೆ? ಅಲ್ಲ, ಕನಸಿನ ಪ್ರಪಂಚ ಇದ್ದರೂ ನಮಗೆ ದುಃಖ ಇಲ್ಲ, ಇಲ್ಲ ಅಂದರೆ ದುಃಖ ಇಲ್ಲ, ಎರಡಕ್ಕೆ ಒಂದೇ ಅರ್ಥ ಆಯ್ತಲ್ಲ. ಇದ್ದರೇನು ಇಲ್ಲದಿದ್ದರೆ ನಮಗಿಲ್ಲ ಅಂದರೆ ಆಯ್ತದೆ ಅಷ್ಟೇ. ಹಾಗೆ ನಾಮರೂಪಗಳು ಪ್ರಪಂಚ ಇದ್ದರೂ ಇಲ್ಲದಿದ್ದರೂ ಒಂದೇ ಅರ್ಥ. ಇಲ್ಲ ಅಂದರೆ ನಮ್ಮ ಮೇಲೆ ಪ್ರಭಾವವನ್ನು ಉಂಟು ಮಾಡಲ್ಲ, ನಮ್ಮ ಮಟ್ಟಕ್ಕಿಲ್ಲವೇ ಇಲ್ಲ ಅಷ್ಟೇ. ಇದ್ದರೆ ಆಯಿತು, ಇರಬಹುದು, ಇಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ, ಹೇಗೆ ಹೇಳಿದರೂ ಒಂದೇ ಅರ್ಥ. ಹಾಗೆ ನೋಡಬೇಕು. ಆದ್ದರಿಂದ ನಮ್ಮ ಗುಣಗಳ, ಸದ್ಗುಣಗಳು, ಆಧ್ಯಾತ್ಮಿಕ ಗುಣಗಳ ಪ್ರಯೋಜನ ನಾನೆಂಬುದನ್ನು ದೇಹೇಂದ್ರಿಯ ಮನಸ್ಸುಗಳ ಮಟ್ಟದಿಂದ ಬಿಡಿಸುವುದು. ಬಿಡಿಸಿದ್ದರೆ ತಾನು ಆನಂದವಾಗಿದ್ದಾನೆ. ಪರಮಾತ್ಮನ ಅನುಗ್ರಹ, ಪ್ರೀತಿ, ದಯೆ, ಆ ಆನಂದ ಸ್ವರೂಪದಲ್ಲಿ ಮುಳುಗಿದ್ದಾನೆ. ಮುಳುಗಿದ್ದಾನೆ ಅಂದರೆ ಒಬ್ಬನೇ ಆಗಿದ್ದಾನೀಗ. ನಾನು ಬ್ರಹ್ಮ ಬಿಡಿಯಾಗಿಲ್ಲ, ಅವರ ಅನುಗ್ರಹ ನಾನು ಬಿಡಿಯಾಗಿಲ್ಲ. ಅನುಗ್ರಹಕ್ಕೆ ಪಾತ್ರ ಅಂದರೆ ಸ್ವಲ್ಪ ಸ್ವಲ್ಪ ಅನುಗ್ರಹಕ್ಕೆ ಪಾತ್ರನಾಗ್ತಾನ, ಪೂರ್ತಿ ಅನುಗ್ರಹ ಸ್ವರೂಪವೇ ಆಗಿಬಿಡ್ತಾನೆ. ಪೂರ್ತಿ ಅನುಗ್ರಹ ಅಂದರೆ ಪೂರ್ತಿ ಸಾಕ್ಷಿ ಸ್ವರೂಪನೇ ತಾನು, ಅನುಗ್ರಹನೇ ಆಗಿಬಿಡ್ತಾನೆ. ಪೂರ್ತಿ ಅನುಗ್ರಹ ಅಂದರೆ ಅರ್ಥವೇನು? ಯಾವುದೇ ಆಗಲಿ, ಏನೇ ನಡೆಯಲಿ, ಎಲ್ಲವೂ ಅನುಗ್ರಹ, ಆನಂದವೇ ಆನಂದ ಅಷ್ಟೇ. ಪೂರ್ತಿ ಆನಂದವೇ, ಪೂರ್ತಿ ದಯಕ್ಕೆ ಪಾತ್ರ. ಸ್ವಲ್ಪ ಸ್ವಲ್ಪ ದಯಕ್ಕೆ ಪಾತ್ರ ಅಂದರೆ ಸ್ವಲ್ಪ ದುಃಖ ಹೋಯಿತು, ಇನ್ನು ಸ್ವಲ್ಪ ದುಃಖ ಇದೆ ಎಂದರ್ಥ. మరి ಪೂರ್ತಿ ಅನುಗ್ರಹಕ್ಕೆ ಪಾತ್ರನಾಗ್ತೀನಿ, ಪೂರ್ತಿ ಆನಂದಕ್ಕೆ, ಪೂರ್ತಿ ದಯಕ್ಕೆ ಪಾತ್ರನಾಗ್ತೀನಿ ಅಂದ ಅರ್ಥವೇನು? ಪರಮಾತ್ಮ ಇನ್ನು ಕೊಡುವುದೂ ಇಲ್ಲ, ನಾನು ತಗೊಳ್ಳುವುದಿಲ್ಲ, ಪೂರ್ತಿ ಕೊಟ್ಟೇ ಬಿಟ್ಟ. ಪರಮಾತ್ಮ ಪೂರ್ತಿ ಕೊಟ್ಟು ಬಿಟ್ಟ ಅಂದರೆ ತನ್ನನ್ನೇ ಪೂರ್ತಿ ಕೊಟ್ಟ, ನಾನು ಅವರನ್ನು ಪೂರ್ತಿ ಸ್ವೀಕಾರ ಮಾಡಿದೆ. ಅಂದರೆ ಪರಮಾತ್ಮ ಕೊಡುವವನು, ನಾನು ಸ್ವೀಕಾರ ಮಾಡುವವನು ಎರಡೆಂಬುದಿಲ್ಲ, ಒಂದಾಯಿತು ಅಷ್ಟೇ. ಅದೇ ಆನಂದ ಸ್ವರೂಪ. ವೇದಾಂತಿಗಳು ಒಂದೇ ಎಂದು ಹೇಳಿದ್ದಾರೆ.
ವೇದಾಂತಿಗಳು ಒಂದೇ ಎಂದು ಹೇಳಿದ್ದಾರೆ, ಭಕ್ತರೇನೋ ಅದು ಪೂರ್ಣ ಅನುಗ್ರಹ ಎಂದು ಹೇಳಿದ್ದಾರೆ. ಅದೇ ಅರ್ಥ. ಪೂರ್ಣದಲ್ಲಿ ಇನ್ನು ಅನುಗ್ರಹ ಮಾಡುವವನು, ಅನುಗ್ರಹ ಸ್ವೀಕರಿಸುವವನು ಇಬ್ಬರೂ ಉಳಿಯಲ್ಲ. ಇಬ್ಬರಿದ್ದರೆ ಸ್ವಲ್ಪ ಬರುತ್ತದೆ ಅನುಗ್ರಹ, ಇನ್ನೂ ಸ್ವಲ್ಪ ಉಳಿಯುತ್ತದೆ, ಇನ್ನೂ ಸ್ವಲ್ಪ ಕೊಡಬೇಕು, ಇನ್ನೂ ಸ್ವಲ್ಪ ಕೊಡಬೇಕು. ಸ್ವಲ್ಪ ಸ್ವಲ್ಪ ಅಂದರೆ ಪೂರ್ಣವಾಗಲಿಲ್ಲ. ನೀವು ಜೀವ ಇದ್ದೀವೋ ಈಶ್ವರ ಇದ್ದಾನೆ, ಭೇದ ಹಾಗೆ ಇದೆ, ಭೇದ ಬುದ್ಧಿ ಹಾಗೆ ಇದೆ. ಭೇದ ಬಿಡುವುದಂದರೆ ಒಂದೇ. ಒಂದಾದರೆ ಅವರು ಪೂರ್ಣ ಅನುಗ್ರಹ ಕೊಟ್ಟ, ನಾನು ಪೂರ್ಣ ಅನುಗ್ರಹ ಸ್ವೀಕರಿಸಿ. ಅನುಗ್ರಹ ಅಂದರೆ ಆನಂದ. ಅನುಗ್ರಹ ಅಂದರೆ ಏನು? ಆನಂದ. ಆನಂದ ಅಂದರೆ ಏನು? ಯಾವ ಕುಂದು ಕೊರತೆಗಳಿಲ್ಲ, ಅಂದರೆ ಜೀವಭಾವವಿಲ್ಲ, ಅಂದರೆ ಬ್ರಹ್ಮತ್ವ ಅಷ್ಟೇ. ಅದು ಭಾಷೆ ಬೇರೆ ಆದರೂ ಅದೇ ಅರ್ಥ. ಅವರ ಅನುಗ್ರಹ ಆನಂದ. ಆನಂದ ಅಂದ್ರೇನು? ಬ್ರಹ್ಮವೇ ಆನಂದ. ಆದ್ದರಿಂದ ಹೀಗೆ ಪೂರ್ಣತ್ವವನ್ನು ಪಡೆಯುವುದೇ ಪರಿಪೂರ್ಣತೆ. ಪರಿಪೂರ್ಣತೆ ಅಂದರೆ ಇನ್ನು ಕೊಡುವವನು ಸ್ವೀಕರಿಸುವವನು ವ್ಯತ್ಯಾಸ ಇಲ್ಲ. ಅವ್ರು ಸ್ವಲ್ಪ ಕೊಟ್ಟ, ಇನ್ನೂ ಸ್ವಲ್ಪ ಕೊಟ್ಟಿಲ್ಲ, ಇನ್ನೂ ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಅಂದರೆ ಭಗವಂತ ಇದ್ದರೂ ಏನು ಪ್ರಯೋಜನ? ಇಷ್ಟಿಷ್ಟೇ ಕೊಡ್ತಾನೆ ಅಲ್ಲವೇ? ಒಟ್ಟು ಕೊಟ್ಟರೆ ಪೂರ್ಣ ಆಗಿಬಿಡ್ತದೆ. ಒಟ್ಟು ಕೊಡುವುದಂದರೆ ಈಗ ಪರಮಾತ್ಮ ಬಿಡಿಯಾಗೇ ಇಲ್ಲ, ನಾನು ಸ್ವೀಕರಿಸುವವನು ಬಿಡಿಯಾಗಿಲ್ಲ, ಇಬ್ಬರು ಒಟ್ಟೆ ಆಗಿಬಿಟ್ರೆ. ಇಬ್ಬರು ಒಟ್ಟಾದರೆ ಪರಮಾತ್ಮ ಅನುಗ್ರಹ ನಾನು ಬೇರೆ ಅಲ್ಲ, ನಾನು ಪರಮಾತ್ಮ ಅನುಗ್ರಹ ಒಂದೇ ಆಗಿಬಿಡ್ತದೆ. ಒಂದೇ ಅಂದರೆ ಅಲ್ಲೇ ಪರಿಪೂರ್ಣತೆ. ಹಾಗೆ ಆದ್ದರಿಂದ ನಮ್ಮ ಮನಸ್ಸುಗಳಲ್ಲಿರುವ ಈ ಬಹಿರ್ಮುಖತೆಯೇ ರಾಗ, ದ್ವೇಷ, ಆಸಕ್ತಿ ಮುಂತಾದ ರೂಪಗಳೆಲ್ಲ ಅಹಂಕಾರದ ರೂಪಗಳೇ. ಜೀವಭಾವದ ಕರ್ತೃಭೋಕ್ತೃ ರೂಪ ಜೀವ ತಾಳಿ ಈ ರೂಪಗಳೆಲ್ಲ ತೋಡ್ತಾ ಇದ್ದಾನೆ. ಈ ಒಂದೊಂದು ರೂಪ ಹಿಂಸೆ ಮಾಡ್ತದೆ. ಈರ್ಷ, ದ್ವೇಷ, ಆಸಕ್ತಿ, ಮೋಹ. ಅದೇಕೆ ಆಯಿತು, ಇದೇಕೆ ಆಯಿತು, ಅವರು ಹಾಗಿರಬಾರ್ದು, ಅವರು ಹೀಗಿರಬಾರ್ದು. ಇವೆಲ್ಲ ಒಂದೊಂದು ಈ ಅಹಂ ಬುದ್ಧಿ ಬದುಕಿದ್ದೆ ಎಂದು ಸೂಚಕ. ಅಹಂ ಇನ್ನೂ ಬದುಕಿದೆ ಎನ್ನುವುದು, ಜೀವಬುದ್ಧಿ ಇನ್ನೂ ಬದುಕಿದೆ ಎನ್ನುವುದಕ್ಕೆ ಈ ಗುಣಗಳೆಲ್ಲ ಸೂಚಕ. ಈ ಗುಣಗಳು ಹೋದರೆ ಬೇಜಾರೇ ಇಲ್ಲ. ಯಾವ ಗುಣ ತನಗೆ ತೊಂದರೆ ಕೊಡಲ್ಲ. ಈರ್ಷಾ ದ್ವೇಷಾದಿಗಳು ಯಾವುದೂ ಇಲ್ಲ. ಅಂದರೆ ಇಲ್ಲ ಅಂದರೆ ಅರ್ಥವೇನು? ಈರ್ಷಕ್ಕೆ ಕಾರಣವಾಗುವಂಥ ಘಟನೆ ನಡೆದರೂ ನನಗೆ ಈರ್ಷೆ ಇಲ್ಲ, ಅದರ್ಥ. ದ್ವೇಷಕ್ಕೆ ಕಾರಣವಾಗುವ ಘಟನೆ, ದ್ವೇಷ ಮಾಡತಕ್ಕಂಥ ಘಟನಾ ವ್ಯಕ್ತಿ ಇದ್ದರೂ ತನಗೇನಿಲ್ಲ, ಹಿಂದಿನ ಹಾಗೆ ಇದ್ದಾನೆ, ತಾನು ಕನ್ನಡಿ ಹಾಗೇ ಇದ್ದಾನೆ. ಇರಲಿ, ಅವರು ಹೇಗಿದ್ದರೆ ನಮಗೇಕೆ, ಎಷ್ಟು ಸ್ವಚ್ಛವಾಗಿದ್ದಾನೆ. ಅಂದರೆ ಅವರ ದ್ವೇಷನೇ ಇಲ್ಲ ಅಂದರೆ ಅರ್ಥವೇನು? ಅವರು ಮಾಡಿದ್ದು ಏನೂ ನನಗೆ ದ್ವೇಷ ಅನಿಸಲ್ಲ, ಅದು ಬ್ರಹ್ಮರೂಪವೇ ಅನಿಸುತ್ತದೆ. ಅದನ್ನೇ ಬ್ರಹ್ಮ ಎಂದು ವೇದಾಂತಗಳು ಹೇಳಿದ್ದಾರೆ. ಹಾಗೆ ಈ ಮಧ್ಯದಲ್ಲಿ ಕರ್ತೃಭೋಕ್ತೃ ರೂಪ ಅಹಂ ಇದ್ದರೆ ಅವುಗಳನ್ನು ಈ ತೋರುವ ನಾಮರೂಪಗಳಲ್ಲಿ ದ್ವೇಷ, ಈರ್ಷಾ, ಅಹಂಕಾರ ಮುಂತಾದ ಆಸಕ್ತಿ, ಮೋಹ ಮುಂತಾದ ಮಾಡ್ತದೆ. ಇವೆಲ್ಲ ತೆಗೆದುಬಿಟ್ಟರೆ ಈ ನಾಮರೂಪವೆಲ್ಲ ಚಿನ್ಮಯ ಆಗಿಬಿಡ್ತದೆ. ಈ ತೋರುವ ರೂಪವೆಲ್ಲ ಚೈತನ್ಯದಲ್ಲೇ, ಅಂದರೆ ಅಲೆಗಳೆಲ್ಲ ನೀರಾಗಿ ಮುಳುಗಿ ಹೋಗ್ತವೆ, ನೀರಾಗೇ ತೋರ್ತದೆ. ನೀವು ಅಲೆಯಾಗಿ ತೋರಿದ್ದರೆ ರಾಗದ್ವೇಷ ತಪ್ಪಲ್ಲ. ಆ ಅಲೆಯನ್ನು ನೀರಾಗಿ ನೋಡಿದರೆ ರಾಗದ್ವೇಷಕ್ಕೆ ಅವಕಾಶವೇ ಇಲ್ಲ. ಅಭಿಮಾನ, ಬೇಜಾರು ಯಾವುದೂ ಇಲ್ಲ. ಏಕೆ? ನೀರಾಯಿತಲ್ಲ. ನೀರು ಆನಂದವೇ. ನೀರಂದರೆ ಆನಂದ. ಈ ಯಾರು ನಮಗೆ ದುಷ್ಟರೋ, ಯಾರು ನಮಗೆ ತೊಂದರೆ ಕೊಡ್ತಾರೋ ಅವರ ಮೂಲಕವೂ ನಮಗೆ ಭಗವಂತನ ಅನುಗ್ರಹವೇ ಕಂಡು ಬರ್ತದೆ ಅಲ್ಲವೇ? ಯಾರು ನಮ್ಮನ್ನು ಹಿಂಸೆ ಮಾಡುವುದಕ್ಕೆ ಬಂದಿದ್ದಾನ, ನಮಗೆ ಅನ್ಯಾಯ ಮಾಡಲು, ಅಪಮಾನ ಮಾಡಲಿ, ಏನೋ ಹೇಳ್ತಾನ ಹೇಳಲಿ, ಆ ಮಾತನ್ನು ನೀವು ಹಗುರವಾಗಿ ತಗೊಂಡರೆ ಭಗವಂತನ ಅನುಗ್ರಹ, ದಯಾ, ಪ್ರೀತಿ ಆ ದುಷ್ಟನ ಮೂಲಕವೂ ನಮಗೆ ಅನುಗ್ರಹವೇ ಕಂಡು ಬರ್ತದೆ, ನಮ್ಮ ಅನುಭವಕ್ಕೆ ಬರ್ತದೆ. ಅನುಗ್ರಹ ಅಂದರೆ ಆನಂದ. ಭಗವಂತನ ಪ್ರೀತಿ, ಭಗವಂತನ ದಯೆ ಈ ದುಷ್ಟನ ಮೂಲಕ, ಅವರು ದುಷ್ಟತನ ಮಾಡ್ತಾ ಇದ್ದಾನೆ, ಅದು ಆ ಮೇಲೇ ಇರುತ್ತದೆ. ಅವನನ್ನು ನಿಮಿತ್ತ ಮಾಡಿಕೊಂಡು ಆ ಭಗವಂತನ ಅನುಗ್ರಹ, ದಯೆ, ಅವರ ಕರುಣ, ಅವರ ಪ್ರೀತಿ ಅದೇ ನನ್ನ ಮೇಲೆ ಬೀಳುತ್ತಾ ಇದೆ. ಇವನು ಮಧ್ಯದಲ್ಲಿ ಏನೂ ಮಾಡಲ್ಲ, ನಮಗೆ ಇಲ್ಲವಂತೆ ಆಗುತ್ತಾನೆ. ಕನ್ನಡಿಯಲ್ಲಿ ಬೊಂಬೆ ಏನಿರುತ್ತದೆ, ಏನು ಮಾಡಲ್ಲ. ಕನ್ನಡಿಯಲ್ಲಿ ಒಂದು ಚಿತ್ರ, ಬೆಂಕಿ ಚಿತ್ರ ಕಂಡು ಬಂದರೆ ಅದು ಬೆಂಕಿ, ಅಯ್ಯೋ ಸುಡುತ್ತದೆ ಓಡಿ ಹೋಗ್ತೀರಾ? ಕನ್ನಡಿಯಲ್ಲಿ ಬೆಂಕಿ ಚಿತ್ರ ಕಂಡು ಬಂದರೆ, ಸಿನಿಮಾದಲ್ಲಿ, ಟಿವಿಯಲ್ಲಿ ಬೆಂಕಿ ಚಿತ್ರ ಕಂಡು ಬಂದರೆ ಅಯ್ಯಯ್ಯೋ ನನ್ನನ್ನು ಸುಡುತ್ತದೆ ಎಂದು ಎದ್ದು ಓಡಿ ಹೋಗ್ತೀರೇ? ಹಾಗೆ ಇವರು ಸುಮ್ಮನೆ ಡಮ್ಮಿ ಬೆಂಕಿ ಆಗುತ್ತಾನೆ, ಇವನು ಏನು ಮಾಡಲ್ಲ, ನನ್ನನ್ನು ಸುಡಲ್ಲ. ಏಕೆ? ಇವನ ಕೆಟ್ಟ ಕೆಲಸನೂ ಭಗವಂತನ ಲೀಲಾ ಮಾತ್ರ. ಇವನ ಮೂರ್ಖತನ, ಅಜ್ಞಾನ, ಅವಿವೇಕ ಬಿಡು. ನಮಗೆ ಮಾತ್ರ ಭಗವಂತನ ಅನುಗ್ರಹ ಪ್ರತಿಯೊಂದು ಘಟನೆ ಮೂಲಕ. ಈ ಒಂದೇ ಘಟನೆ ಅಲ್ಲ, ಎಲ್ಲ ಘಟನೆಗಳು, ಎಲ್ಲ ವಸ್ತುಗಳು, ಎಲ್ಲ ನಾಮರೂಪಗಳು, ಪ್ರತಿಯೊಂದು ನಾಮರೂಪ ಮೂಲಕ
ಅವರ ಅನುಗ್ರಹವೇ ಅನುಗ್ರಹ, ಅವರ ದಯನೇ ದಯ, ಅವರ ಪ್ರೀತಿಯೇ ಪ್ರೀತಿ, ಆನಂದವೇ ಆನಂದ. ಬರ್ತಾನೇ ಇದೆ, ಸುರಿಮಳೆ ಆಗ್ತಾನೇ ಇದೆ, ಯಾವುದೂ ಅಡ್ಡಿ ಆಗಲ್ಲ. ಯಾರು ಭಗವಂತನ ಅನುಗ್ರಹ ನನ್ನ ಮೇಲೆ ಬೀಳುವುದಕ್ಕೆ, ನನಗೆ ಆನಂದವನ್ನುಂಟು ಮಾಡುವುದಕ್ಕೆ ಯಾವ ಒಂದು ವಸ್ತು, ಯಾವ ಒಂದು ವ್ಯಕ್ತಿ ಅಡ್ಡಿ ಮಾಡೋಕ್ಕಾಗಲ್ಲ. ಅವರು ಪ್ರಯತ್ನ ಮಾಡಿದ್ದರೂ ಅವರ ಅನುಗ್ರಹ ಬಂದೇ ಬರುತ್ತದೆ. ಅವರು ಹಾಗೆ ಇದ್ದು ಬಿಡ್ತಾನೆ, ಅವರು ಹಾಗೆ ಇದ್ದು ಬಿಡ್ತಾನೆ, ಅನುಗ್ರಹ ಬಂದೇ ಬಿಡ್ತಾನೆ. ಏನದು, ಒಂದು ಮಳೆ ಆಗುತ್ತಾ ಇದ್ದರೆ ನಿಮ್ಮ ಮೇಲೆ ಮಳೆ ಬೇರಬಾರ್ದು ಅವರು ಕೈ ಇಟ್ಟ, ಕೈ ಮೇಲಿನಿಂದಲೂ ಮಳೆ ಬರುತ್ತದೆ. ಕೈ ಇಟ್ಟರೆ ಏನು ಪ್ರಯೋಜನ, ಇಟ್ಕೋ. ನದಿ ಇಟ್ಟರೆ ನದಿಗೆ ಅಡ್ಡಿ, ನಿಮ್ಮ ಕೈ ಮೇಲಿನಿಂದಲೂ ನೀರು ಬರ್ತಾ ಇದೆ, ಬರಲಿ. ಅವ್ರು ಕೈ ಇಟ್ಕೊಂಡ್ರೆ ಏನಾಗ್ತದೆ, ನಿಮ್ಮ ಕೈಗೆ ನೋವಾಗ್ತದೆ, ನಮಗೆ ಮಾತ್ರ ನೀರು ಬಂದೇ ಬಿಡ್ತದೆ. ಅವನು ಏನೋ ದುಷ್ಟತನದಿಂದ ನಮ್ಮನ್ನು ಹಿಂಸೆ ಮಾಡಲಿಕ್ಕೆ ತೊಂದರೆ ಕೊಟ್ಟರೆ, ಅವರು ಹಿಂಸೆ ಮಾಡಲಿಕ್ಕೆ ತೊಂದರೆ ಕೊಟ್ಟರೆ, ಆ ತೊಂದರೆಯಿಂದ ಅವರಿಗೆ ರಾಗ, ದ್ವೇಷ, ಅಹಂಕಾರ, ಅವರಿಗೆ ಹಿಂಸೆ ಆಗುತ್ತದೆ, ಅವರು ದುಃಖ ಅನುಭವಿಸ್ತಾನೆ. ನಮಗೆ ಮಾತ್ರ ಅವರ ಮೂಲಕ ಆನಂದ ಬಂದೇ ಬಿಡ್ತದೆ. ಭಗವಂತನ ಅನುಗ್ರಹ ನಮಗೆ ಬರ್ತಾನೆ ಇದೆ, ನಮಗೆ ಅಡ್ಡಿನು? ಯಾರು ಅಡ್ಡಿ ನಮಗೆ? ಆದ್ದರಿಂದ ಸಕಲ ನಾಮರೂಪಗಳಿಗೆ ಮೂಲ ಆ ಸಚ್ಚಿದಾನಂದ ಸ್ವರೂಪ, ಅದೇ ಸಾಕ್ಷಿ, ಅದೇ ಸುಷುಪ್ತಿ ಸ್ವರೂಪ ಇಡೀ ಎಚ್ಚರವನ್ನು ವ್ಯಾಪಿಸಿದೆ. ಅದೇ ಅರಿವು, ಅದೇ ಸಾಕ್ಷಿ ಚೈತನ್ಯ ಇಡೀ ಎಚ್ಚರ ಪ್ರಪಂಚವನ್ನು ವ್ಯಾಪಿಸಿದೆ. ಒಂದೊಂದು ವಸ್ತುವಿನ ಮೂಲಕ, ವ್ಯಕ್ತಿ ಮೂಲಕ ಅದು ನನ್ನ ಮೇಲೇ ಬೀಳುತ್ತಾ ಇದೆ. ಅಂದರೆ ಇದರ ಮೂಲಕ ನನ್ನನ್ನು ಸೇರಿಕೊಳ್ತಾ ಇದೆ. ಅಂದರೆ ಅರಿವಾಗೇ ಇದ್ದೀನಿ ನಾನು ಇರುವುದು ಅರಿವು, ಇವೆಲ್ಲ ತೋರುವುದು ಅರಿವು. ಹಿಂಗಷ್ಟೇ. ಮಧ್ಯದಲ್ಲಿ ಇವರು ಏನು ಮಾಡ್ತಾರೆ ನಮಗೆ? ಇವರು ಏನು, ಯಾರೂ ಅಡ್ಡಿ ಆಗಲ್ಲ. ನೀವು ಇವರನ್ನು ಇವರಾಗಿ ನೋಡಿದ್ದರೆ ರಾಗದ್ವೇಷ ಶುರುವಾಗ್ತದೆ. ಅಲೆಯನ್ನು ಅಲೆಯಾಗಿ ನೋಡಿದ್ದರೆ ರಾಗನೋ ದ್ವೇಷನೋ ಅಭಿಮಾನ ಅಹಂಕಾರ ಯಾವುದೇ ಒಂದು ತಪ್ಪಲ್ಲ. ಅಲೆಯನ್ನು ನೀರಾಗಿ ನೋಡಿದರೆ ಯಾವ ರಾಗ ದ್ವೇಷ ಅಭಿಮಾನ ಅಹಂಕಾರಕ್ಕೆ ಸ್ಥಾನವೇ ಇಲ್ಲ, ಅವಕಾಶವೇ ಇಲ್ಲ. ಹಾಗೆ ಒಂದೊಂದು ಘಟನ, ಒಂದೊಂದು, ಅದಕ್ಕೋಸ್ಕರ ಹೇಳ್ತೀವಿ ಅವಸ್ಥ ಒಳಗಿನ ಪದಾರ್ಥ ನೋಡಬೇಡ, ಒಟ್ಟವಸ್ಥ ಮತ್ತೆ 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 ಸಾವಿರಾರು ಸಲ ಹೇಳಿದ್ದೆ. ಒಟ್ಟವಸ್ಥ ಅಂದರೆ ಏನು? ಒಟ್ಟವಸ್ಥ ಅಂದರೆ ಏನು ಅಂದರೆ ಒಂದೊಂದು ವ್ಯಕ್ತಿ ನಿಮ್ಮ ಸಂಬಂಧ ಆಗಬಾರದು. ಒಂದೊಂದು ವ್ಯಕ್ತಿ ಜೊತೆಗೆ ಸಂಬಂಧ ಬೇಡ. ಈ ವ್ಯಕ್ತಿಗಳೆಲ್ಲ ಅವಸ್ಥೆ ಎಲ್ಲ ಸಾಕ್ಷ್ಯ. ಆ ಸಾಕ್ಷ್ಯನ್ನೇ ನೋಡ್ತಾ ಇದ್ದೀನಿ, ಆ ಸಾಕ್ಷ್ಯ ನಮಗೆ ತೋರ್ತಾ ಇದೆ, ಅದು ಬಂದು ನಮ್ಮಲ್ಲಿ ಸೇರಿಕೊಳ್ತಾ ಇದೆ. ಈಗ ಮಧ್ಯದಲ್ಲಿ ಯಾರು? ಇವರೆಲ್ಲ ಸುಮ್ಮನೆ ತೋರಿಕೆಗಳು. ಕನ್ನಡಿಯಲ್ಲಿ ತೋರುವ ರೂಪಗಳಿಂದ ಕನ್ನಡಿ ಕಂಡು ಬರ್ತದೆ, ರೂಪಗಳೆಲ್ಲ ಹೋಗುತ್ತವೆ. ಟಿ ವಿಯಲ್ಲಿ ತೋರುವ ರೂಪಗಳೆಲ್ಲ ಟಿ ವಿ ಕಂಡು ಬರ್ತದೆ. ಅವರು ಯಾರೂ ಇಲ್ಲ, ಅವ್ರು ಏನೂ ಮಾಡಲ್ಲ ನಮಗೆ. ಹಾಗೆ ನಾವು ಏನು ಮಾಡ್ತೀವಿ, ಇದು ನೋಡೋದು ಬೇಕು. ಭಗವಂತನ ಅನುಗ್ರಹ, ದಯೆ, ಅವರ ಪ್ರೀತಿ ಅಂದರೆ ಅವರ ಆನಂದ, ಅಡ್ಡಿ ಯಾರೂ ಮಾಡಲ್ಲ. ಯಾರನ್ನು ಅಡ್ಡಿ ಮಾಡ್ತಾರೆ ಅನಿಸಿದ್ದರೆ ಅವರ ಮೇಲೆ ನಿಮಗೇನೋ ಆಸಕ್ತಿಯೋ ಮೋಹನೋ ರಾಗನೋ ದ್ವೇಷನೋ ಅಭಿಮಾನೋ ಅಹಂಕಾರ ಇದ್ದುಬಿಟ್ಟಿದೆ. ಇವರು ಅಡ್ಡಿ ಮಾಡ್ತಾ ಇದ್ದಾರೆ ಭಗವಂತನ ಅದಕ್ಕೋಸ್ಕರ ಹೇಳ್ತಾರೆ ಭಗವಂತ ಅನುಗ್ರಹ ಅನಂತ. ಭಗವಂತನ ಅನುಗ್ರಹ, ಪ್ರೀತಿ, ದಯೆ ಅನಂತವಾಗಿದೆ, ಎಂದಿಗೂ ಇದೆ, ಯಾರಿಗೂ ಅಡ್ಡಿ ಮಾಡ್ತಾ ಇಲ್ಲ, ಸ್ವತಃ ಸಿದ್ಧ. ಎಲ್ಲರ ಮೇಲೆ ಭಗವಂತನ ದಯೆ, ಅನುಗ್ರಹ, ಆನಂದ ಸ್ವರೂಪ ಎಲ್ಲರಿಗೂ ಕೊಟ್ಟೇ ಬಿಟ್ಟ ಭಗವಂತ. ಅಡ್ಡಿ ಯಾರು ಮಾಡ್ತಾ ಇದ್ದಾರೆ? ನಾವೇ ಅಡ್ಡಿ ಮಾಡ್ಕೊಳ್ತೇವೆ ನೋಡಿ. ಒಂದು ನಿಜವಾದ ಘಟನೆ ಹೇಳಲ್ಲ. ಯಾರೊಬ್ಬರು ಮನೆಯಲ್ಲಿದ್ದೆ, ಮಧ್ಯಾಹ್ನ ಸ್ವಲ್ಪ ಬ್ರಹ್ಮಚಾರಿ ಇರುವಾಗ, ಸನ್ಯಾಸಕ್ಕೆ ಮುಂಚೆ ಅವ್ರು ಇರುವಾಗ ಸಣ್ಣ ಮಗು, ಅವ್ರು ಯಾವಾಗ ಲೋಯರ್ ಕೆ ಜಿಗೆ ಹೋಗ್ತಾನೆ, ನರ್ಸರಿಗೂ ಲೋಯರ್ ಕೆ ಜಿಗೂ. ಅವ್ರು ಹೋದರೆ ನಿಮ್ಮ ಶಾಲೆ ಹೆಸರೇನು ಎಂದು ಕೇಳಿದ್ದರೆ ನಿಮ್ಮ ಶಾಲೆ ಎಂದು ಹೇಳಿದ. ಓಹ್, ನಿಮ್ಮ ಶಾಲೆ ಚೆನ್ನಾಗಿದೆ, ನಾನು ಬರ್ತೀನಿ ನಿಮ್ಮ ಶಾಲೆಗೆ ಅಂದರೆ, ಹಾಂ ಬೇಡ ಅಳುತ್ತಾ ಇದ್ದ. ಅವ್ರು ಅಳುತ್ತಾ ಇದ್ದಾನೆ. ಅಮ್ಮ ನನ್ನ ಶಾಲೆಗೆ ಬರ್ತಾನಂತ ಬೇಡ ಅಂದರೆ ಅವ್ರ ಶಾಲೆಗೆ ಬಂದರೆ ಶಾಲೆಯನ್ನು ತೊಗೊಂಡು ಬಿಡ್ತೀನಿ ಏನು? ಈಗ ನನಗೆ ಗೊತ್ತಾಯಿತು. ಅವ್ರು ಇನ್ನೊಬ್ಬರು ಏನು ಹೇಳಿದ್ದಾರೆ, ಇವರಿಗೆ ಆಟ ಆಡಿಸೋಣ, ನಾನು ಬರ್ತೀನಿ ನಿಮ್ಮ ಶಾಲೆಗೆ. ಅವ್ರು ಕಂಡು ಬಂದರೆ ಸಾಕು, ನಿಮ್ಮ ಶಾಲೆಗೆ ನಾನು ಬರ್ತೀನಿ, ನಿಮ್ಮ ಶಾಲೆಗೆ ಬರ್ತೀನಿ ಅಂತ ಅಮ್ಮ ಅವರು ಬೇಜಾರು ಮಾಡಿಕೊಡ್ತಾರೆ. ಇದರಲ್ಲಿ ಏನಿದೆ? ಶಾಲೆ ಹೋಯ್ತು, ಅವ್ರದ್ದು ಕಲ್ಕೊಂಡನ, ಬರೀ ಎಲ್ಲಿದೆ ದುಃಖ, ಎಲ್ಲಿದೆ ಅವರಿಗೆ? ಹಾಗೆ ಭಗವಂತನ ಅನುಗ್ರಹ ಬರ್ತಾನೇ ಇದೆ, ಅಡ್ಡಿ ಯಾರು ಮಾಡ್ತಾ ಇದ್ದಾರೆ? ನಾವೇ. ಈ ನಾನು ಬುದ್ಧಿ ಮಧ್ಯದಲ್ಲಿದೆ ನೋಡಿ, ಅಭಿಮಾನ, ಅಹಂಕಾರ, ಜ್ಞಾತೃ, ಕರ್ತೃ, ಭೋಕ್ತೃ. ಇದು ಏನು ಮಾಡ್ತದೆ? ಒಂದೊಂದು ವಸ್ತು ಇಟ್ಕೊಂಡು ಒಂದೊಂದು ವಸ್ತು ನೋಡಿದರೆ ರಾಗ, ದ್ವೇಷ, ಅಭಿಮಾನ, ಅಹಂಕಾರ ಎಲ್ಲ ಕಂಡು ಬರ್ತದೆ. ಆ ವ್ಯಾಪಕ ಎಲ್ಲವೂ ಅವಸ್ಥೆ ಎನ್ನುವುದು ಕಲ್ಕೊಂಡು ಬಿಡ್ತಾ ಇದ್ದೆ. ಆದ್ದರಿಂದ ಭಗವಂತನ ಅನುಗ್ರಹ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಎಂದಿಗೂ ಇದ್ದೇ ಇದೆ, ನಿರಂತರವಾಗಿದೆ, ಎಂದಿಗೂ ಇದೆ. ಅದಕ್ಕೋಸ್ಕರ ವೇದಾಂತಿಗಳು ಏನು ಹೇಳಿದ್ದಾರೆ? ನಾನು ಸ್ವರೂಪದಲ್ಲಿ ಬ್ರಹ್ಮೇ, ನಿತ್ಯಸಿದ್ಧ ಬ್ರಹ್ಮ, ಸ್ವತಃಸಿದ್ಧ ಬ್ರಹ್ಮ, ನಾವು ಬ್ರಹ್ಮನೇ ಆಗಿದ್ದೀವಿ ಅಂದರೆ ಇದು ಹೇಳುವುದಕ್ಕೆ ಚೆನ್ನಾಗಿದೆ. ನಾನು ಬ್ರಹ್ಮನೇ ಆಗಿದ್ದರೆ ನನಗೇಕೆ ಗೊತ್ತಿಲ್ಲ? ಅಜ್ಞಾನ ಏಕೆ ಇದೆ? ಅಜ್ಞಾನವಿಲ್ಲ.
ಇಲ್ಲದಿದ್ದರೆ ನನಗೇಕೆ ಬ್ರಹ್ಮ ಅನುಭವ ಆಗ್ತಾ ಇಲ್ಲ? ಅದು ಅಜ್ಞಾನ. ಅಜ್ಞಾನವಿದ್ದರೆ ಅಜ್ಞಾನ ಎಲ್ಲಿಂದ ಬಂತು? ತರ್ಕ ಮಾಡುವುದೇ ಹೊರತು ಅವ್ರು ಹೇಳಿದ್ದೆಲ್ಲ ಅರ್ಥ ಮಾಡ್ತಾ ಇಲ್ಲ. ಅಜ್ಞಾನ ಅಂದರೆ ನೀವೇ ಬ್ರಹ್ಮ ಎಂದು ಅರ್ಥ ಅಷ್ಟೇ. ಅಜ್ಞಾನ ಏನೋ ಇದೆ ಎಂದು ಅಲ್ಲ. ಅದು ಬಾಯಿ ಮಾತು ಒಪ್ಪಿಕೊಂಡು ತರ್ಕ ಮಾಡ್ತಾರೆ. ಅನುಭವ ನೋಡಪ್ಪ, ಅಜ್ಞಾನ ಅಂದರೆ ನೀವು ಬ್ರಹ್ಮನೇ ಆಗಿದ್ದೀವಿ, ಸುಮ್ಮನೆ ನಿನಗೆ ಅನಿಸುತ್ತಾ ಇದೆ, ಅಲ್ಲಿ ಏನಿಲ್ಲ, ನೀವು ಬ್ರಹ್ಮನೇ ಆಗಿದ್ದಿ, ನೋಡು ಸರಿಯಾಗಿ ಎಂದು ಅಷ್ಟೇ. ಅಲ್ಲ, ಅದು ನೋಡುವುದು ಪಕ್ಕಕ್ಕಿಟ್ಟು ಅಜ್ಞಾನ ಏಕೆ ಇದೆ? ಇವು ನೋಡಿ, ತರ್ಕ ಎಲ್ಲಿ ಹೋಗ್ತದೆ? ಅದು ಹಾವು ಎಂದು ಹೆದರುತ್ತಾನೆ. ಸರಿಯಾಗಿ ನೋಡಪ್ಪ, ಅದು ಹಾವಿಲ್ಲ, ನೀವೇ ತಪ್ಪು ತಿಳ್ಕೊಂಡಿದ್ದೆ. ತಪ್ಪೇಕೆ ತಿಳ್ಕೊಂಡಿದ್ದೀನಿ? ಅಸಲು ತಪ್ಪೇಕೆ ಆಯಿತು? ನಿಮಗೆ ಹಗ್ಗ ನೋಡುವುದು ಬೇಕಾ? ಈ ತರ್ಕ ಬೇಕಾ ನಿಮಗೆ? ಏನು ಬೇಕು ನಿಮಗೆ? ಹಗ್ಗ ನೋಡಿಬಿಟ್ಟು ಹಾವಿನ ದುಃಖ ಬಿಡಿಸ್ಕೊಳ್ಳಬೇಕಾ? ಅದು ನಿಮಗೆ ತರ್ಕ ಬೇಕಾ? ಅವ್ರು ಹೇಳ್ತಾರೆ ಅದ ನಂತರ ಮೊದಲು ನನಗೆ ಹಗ್ಗ ಏಕೆ ಗೊತ್ತಿಲ್ಲ. ಅಯ್ಯೋ ರಾಮ, ನೀವು ಏನು ಬೇಕು ನಿಜವಾಗಿ? ಹಗ್ಗ ನೋಡುವುದು ಬೇಕಾ? ನೋಡ್ತೀನಿ ನಂತರ, ಮೊದಲು ನನಗೆ ಹಗ್ಗ ಏಕೆ ಗೊತ್ತಿಲ್ಲ, ಹಾವೇಕೆ ಕಂಡು ಬರ್ತದೆ, ಮೊದಲು ಅದು ಹೇಳಿ. ಹಾಗೆ ಜನರು ತಾನೇ ಬ್ರಹ್ಮ ಎಂದು ಹೇಳಿಬಿಟ್ರೆ ಅರ್ಥ ಏನಂದರೆ, ದೃಷ್ಟಿಯನ್ನು ನಾಮರೂಪಗಳು ಪರಿಮಿತ ದೃಷ್ಟಿ ಇಟ್ಕೊಂಡು ಬ್ರಹ್ಮತ್ವವಲ್ಲ ಅನಿಸುತ್ತಾ ಇದೆ. ಪರಿಮಿತ ನಾಮರೂಪಗಳಿಂದ ಬಿಡಿಸಿ ಒಟ್ಟವಸ್ಥ ನೋಡಿ. ಅದಕ್ಕೋಸ್ಕರನೇ ಮತ್ತೆ 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 ಹೇಳಿದ್ವಿ, ಒಟ್ಟವಸ್ಥ ನೋಡುವುದರಲ್ಲೇ ಕರ್ಮಯೋಗ ಇದೆ. ಅದೇ ಅವಸ್ಥಾತ್ರಯ ವಿವೇಕ. ಒಟ್ಟು ಅವಸ್ಥಾ ಸಾಕ್ಷಿಭಾವ ನೋಡುವುದು ಇದು ವೇದಾಂತ ದೃಷ್ಟಿಯ ಅವಸ್ಥಾತ್ರಯ ವಿವೇಕ. ಕರ್ಮಯೋಗ ದೃಷ್ಟಿ ಅದೇ ಕರ್ಮಯೋಗ. ಅದೇ ಉಪಾಸನ ದೃಷ್ಟಿಯ ವಿಶ್ವರೂಪ ಉಪಾಸನ. ಉಪಾಸಕನಿಗೆ ಭಕ್ತನಿಗೆ ಅದೇ ವಿಶ್ವರೂಪ ಉಪಾಸನ, ಅದೇ ಕರ್ಮಯೋಗ. ವೇದಾಂತ ದೃಷ್ಟಿಗೆ ಅದೇ ಅವಸ್ಥಾ ದೃಷ್ಟಿ. ಎರಡೂ ಅದೇ. ಅವಸ್ಥಾ ದೃಷ್ಟಿಯಲ್ಲಿ ಕರ್ಮಯೋಗ ಇದೆ, ಭಕ್ತಿ ಇದೆ, ವಿಶ್ವರೂಪ ಇದೆ. ವಿಶ್ವರೂಪ ನೋಡಿಬಿಟ್ರೆ ಅವಸ್ಥೆ ಆಗ್ತಾ ಇದೆ, ಅವಸ್ಥೆ ನೋಡಿದರೆ ವಿಶ್ವರೂಪ ಆಗ್ತಾ ಇದೆ. ವಿಶ್ವರೂಪ ಹಾಗಾದರೆ ನಾನು, ನನ್ನದು, ಕರ್ತೃ, ಭೋಕ್ತೃ, ಜ್ಞಾತೃ ಅಲ್ಲಿ ಕರಗಿ ಹೋಗ್ತಾ ಇದೆ. ನೀವು ವಸ್ತುವನ್ನು ಒಂದೊಂದಾಗಿ ನೋಡ್ತಾ ಇಲ್ಲ. ಇದೆಲ್ಲವೂ ವ್ಯಾಪಕವಾದ ಅವಸ್ಥಾ ಅರಿವು. ಅವಸ್ಥಾ ಅರಿವಿನಲ್ಲಿ ಸೇರಿಸಿ ನೋಡು, ಇದೆಲ್ಲ ಅರಿವೇ. ಆ ಅವಸ್ಥಾನುಗ್ರಹ ರೂಪ, ಆ ಅವಸ್ಥಾ ಅಂದರೆ ಆ ಅನುಗ್ರಹ ರೂಪ ಪರಮಾತ್ಮ, ಆ ಅರಿವಿನ ರೂಪ, ಆನಂದ ರೂಪ, ಅವರನ್ನೇ ನೋಡ್ತಾ ಇದ್ದೆ. ನೋಡುವುದಂದರೆ ಅನುಭವದಲ್ಲಿ ನೋಡುವುದು, ಹಾಗೆ ಕಣ್ಣಿನಿಂದ ಅಲ್ಲ. ಅಂದರೆ ಅವರ ಅನುಗ್ರಹವೇ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಬರೀ ಮನುಷ್ಯರು ಯಾರು ಅಡ್ಡಿ ಬರಲ್ಲ ಇದರಲ್ಲಿ ಅಲ್ಲವೇ? ನದಿ ಪ್ರವಹಿಸ್ತಾ ಇದ್ದರೆ ಅವರು ಕೈ ಇಡ್ತಾನೆ, ನಿಮಗೆ ನೀರು ಬರಬಾರ್ದು, ನೀವು ಅಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಇವರು ನದಿಗೆ ಸ್ವಲ್ಪ ಮೇಲೆ ಮಟ್ಟಕ್ಕೆ ಹೋಗಿ ನೀವು ಕೆಳಗೆ ಮಟ್ಟ, ನದಿ ದೊಡ್ಡ ನದಿ, ಅವ್ರು ಹೇಳ್ತಾನೆ ನಿಮಗೆ ನೀರು ಬರದಂತೆ ಸ್ನಾನ ಮಾಡದಂತೆ ಮಾಡ್ತೀನಿ ನೋಡು ಎಂದು ಅವ್ರ ಕೈ ಇಟ್ಟ. ನೀವೇನು ಮಾಡ್ತೀವಿ? ಅಯ್ಯಯ್ಯೋ ನನಗೆ ಸ್ನಾನ ಮಾಡದಂತೆ ಮಾಡ್ತಾ ಇದ್ದಾನೆ, ಅಯ್ಯಯ್ಯೋ ನನ್ನ ನದಿಗೆ ಅಡ್ಡಿ ಮಾಡ್ತಾ ಇದ್ದಾನೆ, ಅಯ್ಯೋ ಎಂದು ಬೇಜಾರು ಮಾಡ್ಕೊ. ಇನ್ನೊಬ್ಬರು ಹೇಳಿದರು ಸ್ವಲ್ಪ ಉಪಾಸನ ಮಾಡಪ್ಪ, ಸರ್ಕಾರಕ್ಕೂ ಕಂಪ್ಲೇಂಟ್ ಮಾಡು, ಪೊಲೀಸ್ಗೆ ರಿಪೋರ್ಟ್ ಮಾಡು. ಆವಾಗ ಪೊಲೀಸ್ಗೆ ಏಕೆ, ರಿಪೋರ್ಟ್ ಏಕೆ? ನೀರು ಬರ್ತಾನೆ ಇರುವಾಗ ಪೊಲೀಸ್ ಏಕೆ, ರಿಪೋರ್ಟ್ ಏಕೆ, ಸರ್ಕಾರ ಏಕೆ, ಏನೇಕೆ? ನೀರು ಬರ್ತಾನೆ ಇದೆ, ಅವ್ರ ಕೈಯಿಂದ ಏನಾಗ್ತದೆ? ಕೈಯಿಂದ ಏನಾದರೂ ಅಡ್ಡಿ ಆಗ್ತದೆ. ಹಾಗೆ ಪ್ರಪಂಚ ಘಟನೆಗಳು, ಪ್ರಪಂಚದಲ್ಲಿ ವ್ಯಕ್ತಿಗಳು ಎಲ್ಲ ಸಣ್ಣದನಿಸಬೇಕು, ಅವರ ಅಡ್ಡೇ ಆಗಲ್ಲ. ಭಗವಂತನ ಅನುಗ್ರಹ ನಮ್ಮ ಮೇಲೆ ಬೀಳುವುದಕ್ಕೆ ಈ ಮನುಷ್ಯರು, ವಸ್ತುಗಳು, ಘಟನೆಗಳು ಅಡ್ಡಿ ಆಗ್ತವೆ. ಸುಮ್ಮನೆ ನದಿ ನೀರಿನಲ್ಲಿ ಕೈ ಇಟ್ಟ ಹಾಗೆ ನಾವು ಅಮ್ಮ ಅವ್ರ ಕೈ ಇಟ್ಟ, ಅಯ್ಯೋ ಅವ್ರ ಕೈ ಇಟ್ಟ, ನಾನು ಹೇಳಿದನಲ್ಲ ಇವರು ಶಾಲೆಗೆ ಹೋಗ್ತೀನಿ ಅಂದರೆ ಇವರೇನೋ ಶಾಲೆನೇ ಕಿತ್ಕೊಂಡು ಹೋಗೋಣಂತೆ, ಅಯ್ಯೋ ಅವನು ಶಾಲೆಗೆ ಬಂದರೆ ಇವನು ಶಾಲೆಗೆ ಹೋಗೋಕ್ಕಾಗಲ್ಲ, ಇವರ ಕ್ಲಾಸ್ನಲ್ಲಿ. ನಿಮ್ಮದು ಯಾವ ಕ್ಲಾಸು ಅಂತ ಹೇಳಿದ, ಅವರು LKG ಹೇಳಿದ. ನಿಮ್ಮ LKGಗೆ ನಾನು ಬರ್ತೀನಿ ಅಂದರೆ ಅಯ್ಯಯ್ಯೋ ನನ್ನ ಕ್ಲಾಸೆಲ್ಲ ಹೋಗ್ತದೆ ಅಂದ್ಕೊಂಡು ಹೋಗ್ತದೆ. ಈ ಬುದ್ಧಿಗೇನು ಹೇಳಬೇಕು? ಇದೇ ಮೋಹ, ಇದು ಅಜ್ಞಾನ. ಅವರು ಕ್ಲಾಸು ಹೋಗಲಿಲ್ಲ, ಇವ್ರಿಗೆ ಶಾಲೆ ಹೋಗಲಿಲ್ಲ, ಸುಮ್ಮನೆ ಮೋಹ ಅಷ್ಟೇ. ಹಾಗೆ ಇದು ಅಷ್ಟೇ, ಭಗವಂತನ ಅನುಗ್ರಹ ಬರ್ತಾನೆ ಇದೆ, ಯಾರೂ ಅಡ್ಡಿ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರನೇ ಸ್ವತಃಸಿದ್ಧ ಬ್ರಹ್ಮ ಎಂದು ವೇದಾಂತಿಗಳು ಹೇಳಿದ್ದಾರೆ. ಭಕ್ತರೇನು ಹೇಳ್ತಾರೆ? ಭಗವಂತನ ಅನುಗ್ರಹಕ್ಕೆ ಯಾರೂ ಅಡ್ಡಿ ಇಲ್ಲ, ಅನುಗ್ರಹ ಆಗ್ತಾನೇ ಇದೆ, ನೀವು ಗಮನಿಸ್ತಾ ಇಲ್ಲ, ನೀವು ಗಮನಿಸುವ ಅನುಗ್ರಹ ಇದ್ದೇ ಇದೆ. ಅಂದರೆ ಸ್ವತಃಸಿದ್ಧ. ಅವರು ಸ್ವತಃಸಿದ್ಧ ಮಾತು ಹೇಳದೆ ಇನ್ನೊಂದು ಬಗೆ ಹೇಳಿದ್ದಾರೆ, ಅದೇ ಅರ್ಥ ಅದೇ. ಅವರ ಪ್ರೀತಿ, ಅವರ ದಯೆ, ಅವರ ಆನಂದ ಸ್ವರೂಪ ನಿಮಗೆ ಕೊಟ್ಟೇ ಬಿಟ್ಟ. ಭಗವಂತ ತನ್ನ ಆನಂದ ಸ್ವರೂಪವನ್ನು ನಿಮಗೆ ಕೊಟ್ಟೇ ಬಿಟ್ಟ. ನಿಮ್ಮ ಹೃದಯದಲ್ಲಿದೆ, ನಿಮ್ಮ ಅನುಭವದಲ್ಲಿದೆ, ನೋಡು ಅಲ್ಲಿ. ಮರಿ ಇಲ್ಲ ಏಕೆ ಅನಿಸುತ್ತದೆ? ಇವರನ್ನು ಅಡ್ಡಿ ಮಾಡ್ಕೊಳ್ತಾ ಇದ್ದೆ. ಈ ಮನುಷ್ಯರು, ಘಟನೆಗಳು, ಪದಾರ್ಥಗಳು, ಮರಿ ವೈರಾಗ್ಯ ಅಂದರೇನು, ಭಕ್ತಿ ಅಂದರೇನು, ಕರ್ಮಯೋಗ ಅಂದರೇನು? ಈ ನಾಮರೂಪಗಳು, ವಸ್ತುಗಳು, ಘಟನೆಗಳು ಆ ಭಗವಂತನ ಅಹೇತುಕ ದಯ, ಅವರ ಅನಂತ ಆನಂದ, ಅವರ ಅನಂತ ಸ್ವರೂಪ ನಿಮಗೆ ಬರುತ್ತಾ ಇದೆ. ಇದು ಬರುವುದಕ್ಕೆ ಅಡ್ಡಿ ಆಗ್ತಾ ಇದೆ ಎಂದು ಅಂದ್ಕೊಂಡಿದ್ದೀವಿ ಅಷ್ಟೇ. ಆ ಅಡ್ಡಿಗಳನ್ನು ಬಿಡಿಸ್ಕೊಳ್ಳುವುದಷ್ಟೇ. ಅಡ್ಡಿ ಬಿಡಿಸ್ಕೊಳ್ಳುವುದಂದರೆ ಅರ್ಥವೇನು? ಒಬ್ಬೊಬ್ಬನನ್ನು ಓಡಿಸುವುದ ಅಲ್ಲ. ಅವರಿದ್ದರೂ ನಮಗೇನು ಆಗಲ್ಲ, ಅವರು ಕೈ ಇಟ್ಕೊಂಡರೂ ನಮಗೇನು ನದಿ ಬರುತ್ತದೆ.
ಕೈಯೇ ಇಟ್ಕೊಲ್ಲ, ದೊಡ್ಡ ಕಲ್ಲಿಟ್ಕೊಂಡ್ರೆ ಏನಾಗಲ್ಲ, ಅಷ್ಟು ದೊಡ್ಡ ನದಿಗೆ ಏನಾಗುತ್ತದೆ ಅಲ್ಲವೇ? ಹಾಗೆ ಇವರು ಏನು ಕೆಲಸ ಮಾಡಿದ್ದರೂ ನಮಗೆ ಬರತಕ್ಕ ಆನಂದಕ್ಕೆ ಯಾರೂ ಅಡ್ಡಿ ಆಗಲ್ಲ. ಅವರು ದುಷ್ಟರಾಗಲಿ, ಪಾಪಾತ್ಮರಾಗಲಿ, ಅಸುರರಾಗಲಿ, ಏನೇ ಆಗಲಿ, ಯಾರು ಏನು ಮಾಡಿದ್ದರೂ ನಮಗೆ ಬರಬೇಕಾಗಿರುವ ಆನಂದಕ್ಕೆ ಯಾರೂ ಅಡ್ಡಿ ಮಾಡುವ ಹಾಗಿಲ್ಲ. ಅವರು ಮಾಡಿದ್ದರೂ ನಮಗೇನು ಅಡ್ಡಿ ಆಗಲ್ಲ. ಅದು ನೋಡಿ, ಪ್ರಪಂಚ ಕಂಡು ಬಂದರೂ ಅದು ದಾಟಿ ಹೋಗುವುದಂದರೆ ಅವರು ಅಡ್ಡಿಗೆ ಪ್ರಯತ್ನ ಮಾಡಿದರೂ ನಮಗೆ ಅಡ್ಡಿಯೇ ಇಲ್ಲ. ಮಾಡ್ಕೊ, ಏನು ಮಾಡ್ತೀವಿ? ನಾನು ಕೈ ಇಡ್ತೀನಿ, ನಿಮಗೆ ನೀರು ಬರದಂತೆ ಇಟ್ಕೊ. ಒಂದು ಕೈಯಲ್ಲ, 2 ಕೈಗಳಿಟ್ಕೊ. ಬೇಡ ಅಂದರೆ ನಿಮ್ಮ ಸ್ನೇಹಿತರ 4 ಕೈಗಳಿಟ್ಕೊ. ನದಿ ಬರ್ತಾನೆ ಇರ್ತದೆ, ಅಡ್ಡೇನು? ಈ ನಾಮರೂಪಗಳು, ಮನುಷ್ಯರು, ವಸ್ತುಗಳು, ವ್ಯಕ್ತಿಗಳು ಯಾರು ಅಡ್ಡಿ ಆಗಲ್ಲ. ಘಟನೆಗಳು ಇರಲಿ, ಸುಮ್ಮನೆ ಅದಕ್ಕೋಸ್ಕರ ಲೀಲಾ ಹೇಳಿದ್ದೀವಿ, ಕಲ್ಪಿತ ಹೇಳಿದ್ದೀವಿ, ಮಿಥ್ಯಾ ಹೇಳಿದ್ದೀವಿ. ಅಂದರೆ ಅರ್ಥವೇನು? ಮಿಥ್ಯಾ ಅಂದರೆ ತೋರ್ತಾ ಇದ್ದರೂ ನಿಮ್ಮ ಬ್ರಹ್ಮತ್ವಕ್ಕೆ ಅಡ್ಡಿ ಆಗಲ್ಲ. ಅಲೆ ತೋರ್ತಾ ಇದ್ದರೂ ನೀರಾಗಿರುವುದಕ್ಕೆ ಅಡ್ಡಿ ಆಗಲ್ಲ. ತೋರಲಿ ನೀರು, ಅದಕ್ಕೋಸ್ಕರ ವಾಚಾರಂಭಣಂ ಹೇಳಿದೆ. ನೀರು ಅಲೆ ತೋರಲಿ, ನೀರೇನು ಅಲೆ ತೋರಿದ್ದರೂ ನೀರಿಗೇನು ಅಡ್ಡಿ ಆಗಲ್ಲ. ಇವರು ನಾಮರೂಪಗಳು ತೋರಿದ್ದರೂ ನಿಮ್ಮ ಅವಸ್ಥಾ ದೃಷ್ಟಿಗೆ ಅಡ್ಡಿ ಆಗಲ್ಲ. ನೀವು ಬ್ರಹ್ಮಾನಂದ ಸ್ವರೂಪವಾಗುವುದಕ್ಕೆ ಇವರು ದುಷ್ಟತನ ಯಾವುದೂ ಅಡ್ಡಿ ಆಗಲ್ಲ. ನಮಗಿರಲಿ, ಇಟ್ಕೊ, ನೀವು ಎಷ್ಟಾದರೂ ಮಾಡ್ಕೊ. ನೀವು ಏನು ಮಾಡಿದ್ದರೂ ನಾನು ಆನಂದವೇ. ಭಗವಂತನ ಪ್ರೀತಿ, ಭಗವಂತನ ದಯೆ, ಭಗವಂತನ ಅನುಗ್ರಹ ನನ್ನ ಮೇಲೆ ಬೀಳುತ್ತಲೇ ಇದೆ. ನೀವು ಎಷ್ಟು ಅಡ್ಡಿ ಮಾಡಿದರೂ ಅಡ್ಡಿ ಮಾಡೋಕ್ಕೆ ಆಗಲ್ಲ. ಇದು ಜ್ಞಾನ, ಇದು ವೇದಾಂತ. ಅದರಿಂದ ಅಯ್ಯೋ ಪ್ರಪಂಚ ಇಲ್ಲ, ಸಂಸಾರವಿಲ್ಲ, ಅದು ಇದೆ ಅಂದ್ಕೊಳ್ಳುವುದೇ ನಿಮ್ಮ ಮನಸ್ಸೇ ಅಡ್ಡಿ. ಅವರು ಏನೂ ಅಡ್ಡಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳುವುದೇ ನಿನ್ನ, ಅದೇ ಅಧ್ಯಾಸನೇ ಅಡ್ಡಿ ಅಂತ ಶಂಕರರು ಹೇಳಿದ್ದಾರಲ್ಲ. ಇವರೆಲ್ಲರೂ ನಾಮರೂಪಗಳು, ಪ್ರಪಂಚ ನನ್ನ ಸುಖವಾಗಿರುವುದಕ್ಕೆ ಅಡ್ಡಿ ಆಗ್ತಾ ಇವೆ ಅನಿಸುತ್ತಾ ಇದೆಲ್ಲ ನಿಮ್ಮ ಅನಿಸಿಕೆನೇ. ಅದೇನು ಅಡ್ಡಿ ಆಗ್ತಾ ಇಲ್ಲ, ಅದು ಅಡ್ಡಿ ಆಗೋದೂ ಇಲ್ಲ. ನಿಮಗೆ ಅನಿಸುತ್ತಾ ಇದೆಲ್ಲ, ಆ ಅನಿಸಿಕೆ ಸರಿ ಮಾಡ್ಕೊ, ಅನಿಸಿಕೆ ಬಿಡಿಸ್ಕೊ, ಅದು ತಪ್ಪೆಂದು ತಿಳ್ಕೊ. ಯಾರೇನು ಅಡ್ಡಿ ಇಲ್ಲ. ನಿಮ್ಮ ಆನಂದ ನಿಮಗಿದ್ದೇ ಇದೆ. ನಿಮ್ಮ ಆನಂದ ನಿಮಗೆ ಬರುತ್ತಾನೆ ಇದೆ, ಇದ್ದೇ ಇದೆ, ಎರಡೂ ಒಂದೇ. ಅದು ಬರುತ್ತಾ ಇದೆ ಹೇಳು, ಇದ್ದೇ ಇದೆ ಹೇಳು, ಹೇಗೆ ಹೇಳಿದರೂ ಒಂದೇ. ಅದು ನಿಮ್ಮ ಸ್ವರೂಪವೇ ಆನಂದ, ಬರ್ತಾನೆ ಇದೆ. ಭಗವಂತನ ಅನಂತ ಆನಂದ, ಅಖಂಡ ಆನಂದ, ಒಂದು ಸಮುದ್ರ ಅಷ್ಟು ಆನಂದ ಬರ್ತಾನೆ ಇದೆ. ಅಡ್ಡಿ ಯಾರು ಅಂದರೆ ಇಲ್ಲ, ಅವರ ಅಡ್ಡಿ ಇವರ ಅಡ್ಡಿ ಅಂತ. ಆ ಶಾಲೆ ಮಗುಕ್ಕೆ ನೋಡಿ, ಅಯ್ಯೋ ಅವ್ರು ಶಾಲೆಗೆ ಹೋಗ್ತಾನೆ, ಅವ್ನಿಗೆ ಗೊತ್ತಾಯಿತು, ಅವ್ರು ಹೇಳ್ಬಿಡ್ತಾನೆ, ಮತ್ತೆ ಮತ್ತೆ ಆಟ ಆಡಿಸ್ತಾನೆ, ನಾನು ಶಾಲೆಗೆ ಹೋಗ್ತೀನಿ. ಅವ್ರು ಕಂಡು ಬಂದರೆ ಸಾಕು, ನಿನ್ನ ಶಾಲೆಗೆ ಹೋಗ್ತೇನೆ, ಅವ್ರು ಮತ್ತೆ ಆಡುತ್ತಾನೆ. ಈಗ ಅದಕ್ಕೆ ಪರಿಹಾರವೇನು ಹೇಳು? ಇವರು ಹೋಗೋದೂ ಇಲ್ಲ. ಇವರು ಹೋದರೆ ಇವರು ಶಾಲೆಗೆ ಯಾರು ಲೋಯರ್ KG ಶಾಲೆಗೆ ಇವರು ರೇಖೆ ಬಿಡ್ತಾನೆ. ಹೋದರೆ ಏನಾಗುತ್ತದೆ ಅವನಿಗೇನು? ಆ ಶಾಲೆ ಹೋಗುತ್ತದೆ, ಕಿತ್ಕೊಂಡು ಹೋಗ್ತಾನೆ. మరి ಈ ಮೂರ್ಖತನಕ್ಕೇನು ಪರಿಹಾರ? ಮೂರ್ಖತನ ಬಿಟ್ಕೊಂಡ್ರೆ ಆಯಿತು, ಯಾವ ದುಃಖ ಇಲ್ಲ. ಅಷ್ಟೇ ಇದು ಪ್ರಪಂಚ. ಯಾವ ಪ್ರಪಂಚ, ಯಾವ ನಾಮರೂಪ, ಯಾವ ವಸ್ತು, ಯಾವ ವ್ಯಕ್ತಿ, ಯಾವ ಘಟನೆ, ಆ ಪರಮಾತ್ಮನ ಪ್ರೀತಿ ಅನುಗ್ರಹ ಅವರಿಗೆ ಎಷ್ಟು ಅಹೇತುಕ. ಭಗವಂತನಿಗೆ ಪ್ರೀತಿ ಕೊಡುವುದು, ಭಗವಂತನ ದಯೆ ನಮಗೆ ತೋರಿಸುವುದು, ಅವರ ಅನುಗ್ರಹ, ಅವರ ದಯೆ, ಅವರ ಪ್ರೀತಿ ನಮ್ಮ ಮೇಲೆ ತೋರಿಸುವುದಕ್ಕೆ ಯಾರೂ ಅಡ್ಡಿ ಮಾಡಲ್ಲಪ್ಪ. ಯಾವ ಪ್ರಪಂಚದಲ್ಲಿ 100 ಜನರು 100 ರಾಕ್ಷಸರು ಬಂದು ಅಡ್ಡಿ ಮಾಡೋಕ್ಕಾಗಲ್ಲ. ಭಗವಂತ ಅವರಿಗಿಂತ 100 ಪಟ್ಟಲ್ಲ 1000 ಪಟ್ಟು ಹೆಚ್ಚಿದ್ದಾನೆ. ಇವರು ಏನು ಅಡ್ಡಿ ಮಾಡೋಕ್ಕಾಗಲ್ಲ. ಇದು ತಿಳ್ಕೊ, ಇವರ ಅಡ್ಡಿ ತಾನೇ ಬೀಳುತ್ತದೆ. ಅಡ್ಡಿ ಇದೆ ಎಂದು ನಿಮಗೆ ಅನಿಸುತ್ತದೆ, ಅಡ್ಡಿ ಇಲ್ಲ ಎಂದು ತಿಳ್ಕೊ. ಅಜ್ಞಾನ ಹೋಯಿತು, ಆನಂದ ಬಂತು. ಅಷ್ಟೇ. మరి ಏನು ಮಾಡಬೇಕು? ಅಜ್ಞಾನ ಹೋದರೆ, ಅಜ್ಞಾನ ಅಂದರೆ ಏನು? ಅಜ್ಞಾನ ಅಂದರೆ ಇಲ್ಲೊಂದು ವಸ್ತುವಲ್ಲ, ನಿಮ್ಮ ತಪ್ಪು ತಿಳುವಳಿಕೆನೇ ಅಜ್ಞಾನ. ಏನೂ ಅಡ್ಡಿ ಬರ್ತಾ ಇದೆ, ಯಾರು ಅಡ್ಡಿ ಬರ್ತಾನೇ ಇಲ್ಲ, ಅನುಗ್ರಹ ಇದ್ದೇ ಇದೆ. ಕೊನೆಗೂ ಎಷ್ಟುವರೆಗೂ ಬರಬೇಕಂದ್ರೆ ಗುರುಗಳ ಶರೀರ. ನಾವು ಮಿಕ್ಕ ಜನರು ಏನು ಬೈದರೂ ಸಹಿಸ್ಕೊಳ್ತೀವಿ. ಗುರುಗಳೇ ಕೆಲವೊಮ್ಮೆ ಬೈದರೆ, ಗುರುಗಳೇ ಪರೀಕ್ಷೆ ಮಾಡಿದ್ದರೆ ಜನರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಮಿಕ್ಕ ಜನರು ಬೈದರೆ ಬೈಯಲ್ಲಿ ನಮಗೆ ಯಾಕೆ ಅಂದ್ಕೊಳ್ತಾರೆ. ನಮ್ಮ ಜನರೇ, ನಮ್ಮ ಗುರುಗಳೇ, ನಮ್ಮ ತಾಯಿ ತಂದೆ ಬೈದರೆ ಮಾತ್ರ ತಡ್ಕೊಳ್ಳೋಕ್ಕಾಗಲ್ಲ. ಯಾವಾಗ ನಿಮಗೆ ವೈರಾಗ್ಯ, ನಿಮಗೆ ಅನುಭವ ರೂಪ ಗಟ್ಟಿ ಆಗ್ತಾ ಇದೆ ಅಂದರೆ, ಗುರುಗಳು ಶರೀರ, ಗುರುಗಳು ಬಾಯಿ ಮಾತಿನಿಂದ ನಿಮ್ಮನ್ನು ಬೈದರು, ನಿಮಗೆ ತೊಂದರೆ ಕೊಟ್ಟರು, ಇದು ನಾಮರೂಪವೇ ಎಂದು ತಗೋ. ಇವನ ಶರೀರ, ಇವರ ಮಾತು, ಇದು ನಾಮರೂಪ. ಇವುಗಳನ್ನು ದಾಟಿ ಆ ಗುರುಗಳ ಅನುಭವ ಇದೆ, ಅದೇ ನೀನು. ನಿನ್ನ ಆತ್ಮ, ಗುರುಗಳ ಆತ್ಮ ಬೇರೆ ಅಲ್ಲ. ಆ ಆತ್ಮ ಮಟ್ಟದಲ್ಲಿ ಆನಂದ ಇದೆ. ಈ ಗುರುಗಳ ಬಾಯಿ ಮಾತು ಏನೂ ಅಡ್ಡಿ ಆಗಲ್ಲ. ಗುರುಗಳು ಬೈದರೂ ಏನಾಗಲ್ಲ ಅಲ್ಲವೇ? ಎಲ್ಲಿ ಪೂರ್ಣ ಆನಂದ, ಪೂರ್ಣ ಪ್ರೀತಿ ಇರುತ್ತದೋ ಅವರು ಬೈದರೂ, ಅವರು ಇನ್ನೇನು ಹೇಳಿದ್ರು ಅದು ಅಡ್ಡಿ ಆಗಲ್ಲ. ತಾನಿರುವ ಆನಂದಕ್ಕೆ ಅಡ್ಡಿ ಇಲ್ಲ. ಲೌಕಿಕರು ಅಡ್ಡಿ ಆಗಲ್ಲ, ಕೊನೆಗೂ ಗುರುಗಳು ಅಡ್ಡಿ ಆಗಲ್ಲ. ಇನ್ನೇನಾಗ್ತದೆ ಅಂದರೆ ಆನಂದ ಸ್ವರೂಪ ತಾನೇ ಅಡ್ಡಿ ಯಾರು ಮಾಡ್ತಾರೆ? ಹೇಗೆ ಮಾಡೋಕ್ಕಾಗ್ತದೆ? ಮಾಡುವಕ್ಕೆ ಪ್ರಯತ್ನ ಮಾಡಿದರೂ ಆನಂದ ಇದ್ದೇ ಇರುತ್ತೆ. ಆನಂದವನ್ನು ಕಿತ್ಕೊಳ್ಳೋಕ್ಕಾಗಲ್ಲವೇ?
ಇದು ನನ್ನ ಸ್ವರೂಪವೇ, ಹೇಗೆ ಹೋಗುತ್ತೆ? ಹಾಗೆ ಭಗವಂತ ತನ್ನ ಅನುಗ್ರಹ ಆನಂದವನ್ನು ಹೇಗೆ ತೋರಿಸ್ತಾ ಇದ್ದಾನೆಂದರೆ, ಅದು ಬೆಂಕಿ ಸ್ವಭಾವವೇ ಬಿಸಿ, ನೀರಿನ ಸ್ವಭಾವವೇ ಹರಿಯುವುದು, ಸೂರ್ಯನ ಸ್ವಭಾವವೇ ಬೆಳಕು. ಭಗವಂತನ ಸ್ವಭಾವವೇ ನಮಗೆ ಅನುಗ್ರಹ, ದಯೆ, ಪ್ರೀತಿಯನ್ನು ಕೊಡುವುದು. ಭಗವಂತನ ತಾನು ವಿತ್ಹೋಲ್ಡ್ ಮಾಡೋಕ್ಕಾಗಲ್ಲ. ವಿತ್ಹೋಲ್ಡ್ ಅಂದರೆ ನಿಲ್ಲಿಸಿಕೊಳ್ಳುವುದಕ್ಕಾಗಲ್ಲ. ಭಗವಂತನ ಕೈಯಲ್ಲಿ ಇಲ್ಲ. ಇನ್ನೇನಾದರೂ ಮಾಡಬಹುದೇ ಭಗವಂತ ಹೊರತು ತನ್ನ ಅನುಗ್ರಹ, ಪ್ರೀತಿ, ದಯವನ್ನು ತನ್ನ ಎಲ್ಲ ಜೀವರಿಗೆ, ಎಲ್ಲ ಭಕ್ತರಿಗೆ ಕೊಡುವುದರಲ್ಲಿ ಅವರು ಅಡ್ಡಿ ಮಾಡೋಕ್ಕೆ ಆಗಲ್ಲ. ಭಗವಂತ ಮಾಡಿಕೊಳ್ಳೋಕ್ಕೆ ಆಗಲ್ಲ. ಅದೇನು ಅಂದರೆ ಭಗವಂತನ ಕೈಯಲ್ಲಿಲ್ಲ. ಏಕೆ? ಅದು ನಿಮ್ಮ ಸ್ವರೂಪವೇ. ಭಗವಂತನ ಅನುಗ್ರಹ ಪೂರ್ತಿ ಬಂದು ನಮ್ಮ ಸ್ವರೂಪವನ್ನು ಸ್ಪರ್ಶಿಸಿ ನಮ್ಮ ಹೃದಯದಲ್ಲಿ ಇದ್ದೇ ಬಿಟ್ಟಿದೆ. ಭಗವಂತನು ಉಪಸಂಹಾರ ಮಾಡಿಕೊಳ್ಳೋಕ್ಕಾಗಲ್ಲ. ಅಂದರೆ ಇದು ಭಕ್ತರ ಭಾಷೆ, ಪ್ರಕ್ರಿಯೆ. ವೇದಾಂತಿಗಳು ಅದೇ ನಿಮ್ಮ ಆತ್ಮ ಎಂದು ಹೇಳಿದ್ದಾರೆ. ಅದು ನೋಡಿ, ಹೇಳುವ ಬಗೆ ನೋಡಿ. ಹೇಳುವ ಬಗೆ ಒಬ್ಬೊಬ್ಬನಿಗೂ ಒಂದೊಂದು ಬಗೆ ಇಷ್ಟವಾಗ್ತದೆ. ಹೇಗೆ ಹೇಳಿದರೂ ಒಂದು ನನಗೆ ನಾರದ ಭಕ್ತಿ ಸೂತ್ರ ಹೇಳಿ ಎಂದು ಹೇಳ್ತಾ ಇದ್ದಾರೆ. ಅಯ್ಯೋ ಸ್ವಾಮೀಜಿ, ಎಲ್ಲ ವೇದಾಂತ ಎಷ್ಟು ಜನರಿಗೆ ಅರ್ಥವಾಗ್ತಾ ಇಲ್ಲ, ನೀವು ಇದು ಹೇಳಿ ಅಂದು. ನಾನು ಹೇಳಿದ್ದೀನಿ, ಅದು ಹೇಳಿದ್ದರೂ ಹಾಗೆ ಬರ್ತದೆ ಅಂದರೆ ಆಯಿತು, ಅದು ಇಷ್ಟ ಆಗ್ತದೆ. ಅದಿಗೋ ಇಟ್ಕೊಂಡೆ, ಯಾವಾಗ ಆಗ್ತದೋ ಯಾವಾಗ ಹೇಳ್ತೀನೋ, ಪುಸ್ತಕ ತಂದು ಇಟ್ಕೊಂಡೆ, ನೋಡ್ತೀನಿ ಅದು ಯಾವಾಗ ಹೇಳ್ತೀನೋ ಯಾವಾಗ ಆಗ್ತದೋ. ಈಗ ಅಲ್ಲಿ ಕೇಳ್ತಾ ಇದ್ದೆ, ಅದು ಹೇಳಿದರೆ ಮತ್ತೆ ಇಂಗ್ಲೀಷ್ ಅಲ್ಲದೆ ಎಲ್ಲರಿದ್ದಾರೆ ವಿದೇಶಿಯರಲ್ಲಿ. ನಮ್ಮ ಭಾರತೀಯರೇ ವಿದೇಶದಲ್ಲಿದ್ದಾರೆ, ಒಂದು ಕನ್ನಡಿಗರಲ್ಲ, ಇಡೀ ಭಾರತ ದೇಶದ. ಅವರೆಲ್ಲರಿಗೂ ಬೇಕು ಅಂದಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು. ಏನು ಮಾಡು, ನೀವು ಕನ್ನಡ ಅಂದರೆ ಅವರು ಬೇಡ ಹೇಳ್ತಾರೆ. ಏನು ಮಾಡು ಅಂದರೆ ಅಲ್ಲಿ ಏನು ಹೇಳ್ತೀವಿ ಅಂದ್ರಿಗೂ ಇದೇ ಹೇಳ್ತೀವಿ. ಇದು ನೋಡಿ, ಪ್ರಕ್ರಿಯೆ ಬೇರೆ ಇದೆ, ಬಟ್ ಅರ್ಥ ಅದೇ ಬರ್ತಾಯಿದೆ, ತಾತ್ಪರ್ಯ ಕೊನೆಗೆ ಅದೇ ಬರ್ತಾಯಿದೆ. ಆದ್ದರಿಂದ ಅಹೇತುಕ ದಯ, ಸೂರ್ಯನ ಬೆಳಕು. ಸೂರ್ಯನೂ ನಿಲ್ಲಿಸೋಕ್ಕಾಗಲ್ಲ, ಸೂರ್ಯನು ತಾನು ಅಡ್ಡಿ ಮಾಡಿಕೊಳ್ಳೋಕ್ಕಾಗಲ್ಲ. ಸೂರ್ಯನ ಹೇಗೆ ಅಡ್ಡಿ ಮಾಡಿಕೊಳ್ಳಬೇಕು? ಸೂರ್ಯ ತನ್ನ ಬೆಳಕು ನಿಮಗೆ ಬರದಂತೆ ನೋಡುವುದಂದರೆ ತಾನು ಬೆಳಕಾಗಿರಬಾರದು. ಅದು ಭಗವಂತನ ಮಾಡಿಕೊಳ್ಳೋಕ್ಕಾಗಲ್ಲ. ಭಗವಂತನ ಸ್ವರೂಪವೇ ಆನಂದ, ಭಗವಂತನ ಸ್ವರೂಪವೇ ಚೈತನ್ಯ, ಭಗವಂತನ ಸ್ವರೂಪವೇ ಆನಂದ. ತನ್ನ ಆನಂದವನ್ನು ತಾನು ಕಲ್ಕೊಳ್ಳೋಕ್ಕಾಗಲ್ಲ. ತನ್ನ ಕೈಯೆಲ್ಲ ಮುಚ್ಚಿಕೊಳ್ಳಬಹುದಾ ಅಂದರೆ, ಕೈ ಅಂದರೆ ಯಾರು? ಭಗವಂತನ ಸೂರ್ಯನ ಕಿರಣಗಳೇ ಕೈ ಅಲ್ಲವೇ? ಸೂರ್ಯನ ಕಿರಣಗಳಿಂದ ಮುಚ್ಚಿಕೊಂಡ್ರೆ ಏನಾಗುತ್ತದೆ? ಆ ಕೈಯಿಂದಲೇ ಕಿರಣ ಬರುತ್ತದೆ. ಏನು ಮಾಡ್ತೀವಿ ಸರ್? ಏನಪ್ಪ, ಇಲ್ಲಿ ಬೆಳಕಿದೆ ನೋಡಿ, ಇದು ಬೆಳಕು ಬೀಳುತ್ತಾ ಇದೆ, ಇದರ ಮೇಲೆ ಬೆಳಕು ಬೀಳಬಾರದು ಅಂತ ಏನು ಮಾಡಿದ್ದಿ? ಏನು ಮಾಡಿದ? ಇದರ ಮೇಲೆ ಒಂದು ಪುಸ್ತಕ ಇಟ್ಟರೆ ಈಗ ಬೆಳಕು ಮುಚ್ಚಿ ಹೋಯಿತು, ಬೆಳಕು ಮುಚ್ಚಿ ಹೋಗ್ತದೆ, ಇದರ ಮೇಲೆ ಕಂಡು ಬರ್ತದೆ. ಅಯ್ಯೋ, ಇದು ಕಂಡು ಬರ್ತದೆ, ಏನೇನು ಮಾಡಬೇಕು? ಕೈನ ಮುಚ್ಚಿ, ಆ ಕೈ ಮೇಲೆ ಕಂಡು ಬರ್ತದೆ. ಓಕೆ ಅಲ್ಲ, ಇದು ಬಟ್ಟೆ ಮೇಲೆ ಕಂಡು ಬೆಳಕನ್ನು ಮುಚ್ಚಕ್ಕಾಗ್ತದೆ? ಬೆಳಕನ್ನು ಮುಚ್ಚಕ್ಕಾಗುತ್ತದೆ. ಹಾಗೆ ಬ್ರಹ್ಮ ಪರಮಾತ್ಮನ ಅನುಗ್ರಹ, ದಯೆ ನಮಗೆ ಈ ಮನುಷ್ಯರು, ಘಟನೆಗಳು, ವಸ್ತುಗಳು ಮುಚ್ಚಕ್ಕಾಗ್ತದ? ಇದರ ಮೂಲಕನೇ ಬರುತ್ತಾ ಇದೆ. ಇವಿದ್ದರೂ ಬರುತ್ತದೆ. ಅಲೆ ನೀರನ್ನು ಮುಚ್ಚುತ್ತದೆ. ನಾನು ದೊಡ್ಡ ಅಲೆ ಆಗಿಬಿಡ್ತೀನಿ, ನೀರನ್ನೇ ಮುಚ್ಚಿಬಿಡ್ತೀನಿ. ಆಗು ದೊಡ್ಡ ಅಲೆ ಆಗು. ಎಷ್ಟು ದೊಡ್ಡ ಅಲೆ ಹಾಕ್ತೀನಿ ಅಂದರೆ ನೀರನ್ನೇ ಮುಚ್ಚಿಬಿಡ್ತೀನಿ, ನಿಮಗೆ ಕಂಡು ಬರದಂತೆ. ನೀವು ಅಲೆಯನ್ನು ನೋಡಿದರೆ ಅವ್ರ ಅಲೆಗೆ ಕೋಪ ಬಂತಂತೆ ಯಾರು ನಿಮ್ಮ ಮೇಲೆ. ಏನು ಮಾಡ್ತದೆ? ನಾನು ನೀರನ್ನೇ ಮುಚ್ಚಿಬಿಡ್ತೀನಿ. ಏನು ಮಾಡ್ತೀಯಪ್ಪ? ನಾನು ದೊಡ್ಡ ಅಲೆ ಆಗಿಬಿಡ್ತೀನಿ. ದೊಡ್ಡ ಅಲೆಗೆ ಬಿಡ್ತೀನಿ, ನೀರು ಕಂಡು ಬರ್ತಾನೆ ಇದೆ. ಅವ್ರು ಹೇಳ್ತದೆ, ಈಗ ನೋಡೋ ನೀರು ಮುಚ್ಚಿ ಹೋಯ್ತಾ ಅಲ್ಲವಾ? ಇವನು ಹೇಳ್ತಾನೆ, ಅಲ್ಲ, ನೀರು ಕಂಡು ಬರ್ತಾ ಇದೆ. ಮತ್ತೆ ಕಂಡು ಬರ್ತಾ ಇದೆಯಾ? ಮತ್ತೆ ಮುಚ್ಚುತ್ತೀನಿ ನೋಡು, ಇನ್ನೊಂದು ದೊಡ್ಡ ಅಲೆ ಹಾಕ್ತೀನಿ. ಅಲೆ ಏನು ಮಾಡಿ ನಿಮ್ಮನ್ನೇ ನೀರು ಕಂಡು ಬರದಂತೆ ಮುಚ್ಚಕ್ಕಾಗುತ್ತದೆ ಹೇಳು? ಅಲೆ ಏನು ಅಲೆ ಏನು ಮಾಡೋಕ್ಕಾಗ್ತದೆ? ನೀರು ಕಂಡು ಬರ್ತಾನೆ ಇರ್ತದೆ. ಹಾಗೆ ಭಗವಂತನ ಅನುಗ್ರಹ, ದಯ, ಅವರ ಪ್ರೀತಿ, ಅಹೇತುಕ ಪ್ರೀತಿ, ಅನಂತ ಪ್ರೀತಿ, ಅನಂತ ದಯೆ. ಯಾವ ವಸ್ತು, ಯಾವ ಘಟನಾ, ಇನ್ನೊಬ್ಬರು ತೊಂದರೆ ಕೊಟ್ಟರು, ಕೊನೆಗೆ ನಿಮ್ಮ ಕೈಕಾಲಿನಿಂದ ನೀವು ತಪ್ಪು ಮಾಡಿದ್ದರೂ, ನೀವು ಪಾಪ ಮಾಡಿದ್ದರೂ ಭಗವಂತನ ಅನುಗ್ರಹಕ್ಕೆ ಅಡ್ಡಿ ಆಗಲ್ಲ. ನೀವು ಪಾಪ ಮಾಡಿದ್ದರೂ ಭಗವಂತನ ಅನುಗ್ರಹ ಅಡ್ಡಿ ಮಾಡೋಕ್ಕೆ ಆಗಲ್ಲ. ಅಲೆ ಏನಾಗಿದ್ದರೂ ನೀರನ್ನು ಮುಚ್ಚಕ್ಕೆ ಆಗಲ್ಲ. ಹಾಗೆ ಭಗವಂತನ ಅನುಗ್ರಹ ಅಂತ ಅಹೇತುಕ ದಯಾಸಿಂಧು, ಅನಂತವಾಗಿದೆ, ನಿತ್ಯವಾಗಿದೆ, ತಾನು ಬರ್ತಾನೇ ಇದೆ. ನಿಮ್ಮ ಕೆಲಸಗಳು, ನಿಮ್ಮ ಬಾಯಿ, ನಿಮ್ಮ ಇಂದ್ರಿಯ, ನಿಮ್ಮ ಮನಸ್ಸು ಏನು ಮಾಡಿದರೂ ಚೈತನ್ಯವನ್ನು ಮುಚ್ಚಕ್ಕಾಗಲ್ಲ. ನಿಮ್ಮ ಬಾಯಿ ಚೈತನ್ಯವನ್ನು ಮುಚ್ಚುತ್ತದೆ. ನಿಮ್ಮ ಎಚ್ಚರ ಅರಿವನ್ನು ಯಾವುದು ಮುಚ್ಚುತ್ತದೆ ಹೇಳಿ? ಗೋಡೆ ಮುಚ್ಚುತ್ತದೆ. ಗೋಡೆ ನೋಡು, ಎಚ್ಚರ ಅರಿವು ಹೋಗ್ತದೆ. ಈ ಪುಸ್ತಕ ನೋಡು, ಎಚ್ಚರ ಅರಿವಿನಲ್ಲಿದೆಯಾ? ಹೋಗ್ತದೆ. ಮೈಕ್ ನೋಡು, ಎಚ್ಚರ ಅರಿವು ಎಲ್ಲಿ ಹೋಗ್ತಾ ಇದೆ? ಎಚ್ಚರ ಅರಿವಿನಲ್ಲೇ ನೋಡ್ತೀನಿ. ಎಚ್ಚರ ಅರಿವಿನಲ್ಲಿ ಎಚ್ಚರ ಅರಿವನ್ನು, ಎಚ್ಚರ ವಸ್ತು, ಯಾವ ವಸ್ತು ಮುಚ್ಚುತ್ತದೆ ಹೇಳು?
ಎಚ್ಚರ ಅರಿವು. ಅದನ್ನು ಯಾವ ಎಚ್ಚರ ವಸ್ತು ಮುಚ್ಚುತ್ತದೆ, ಯಾವ ಘಟನೆ ಮುಚ್ಚುತ್ತದೆ? ನಿನ್ನ ದೇಹ ಮುಚ್ಚುತ್ತದೆ, ನಿಮ್ಮ ಇಂದ್ರಿಯಗಳ, ನಿಮ್ಮ ಕಣ್ಣಿನಿಂದ ನೀವು ಎಚ್ಚರ ಅರಿವನ್ನು ಮುಚ್ಚು, ಏನು ಮಾಡೋಕ್ಕಾಗ್ತದೆ? ಇವೆಲ್ಲರ ಮೂಲಕ ಅದೇ ಅರಿವು ಕಂಡು ಬರ್ತಾನೆ ಇದೆ. ಸ್ವತಃಸಿದ್ಧ ಸ್ವಪ್ರಕಾಶ. ಹಾಗೆಯೇ ಸ್ವತಃಸಿದ್ಧ ಸ್ವಪ್ರಕಾಶ ಜೊತೆಗೆ ಅಹೇತುಕ ಆನಂದ ಹೇಳಿದ್ದೀವಿ. ಸ್ವತಃಸಿದ್ಧ ಅದು ಇರವು, ಸ್ವಪ್ರಕಾಶ ಅರಿವು, ಅಹೇತುಕ ದಯ ಆನಂದ ಅದು ಆನಂದ ಅಷ್ಟೇ. ಮೂರೂ ಒಂದೇ ಅರ್ಥ. ಅಂದರೆ ಜಗತ್ತಿನ ನಾಮರೂಪಗಳು ಅರಿವನ್ನು, ಎಚ್ಚರ ಅರಿವನ್ನು ಮುಚ್ಚಕ್ಕಾಗಲ್ಲ. ಅರಿವಿನ ಒಳಗೆ ಇರುತ್ತವೆ. ಅರಿವೇ ಎಚ್ಚರ ಪದಾರ್ಥಗಳಾಗಿ ತೋರ್ತಾ ಇದೆ. ಹಾಗೆಯೇ ಆ ಭಗವಂತನ ಅನುಗ್ರಹ, ಅಹೇತುಕ ದಯ, ಅನಂತ ಆನಂದ, ಅನಂತ ಪ್ರೀತಿ, ಆ ಪ್ರೀತಿಯೇ ಈ ರೂಪಗಳಾಗಿ ತೋರ್ತಾ ಇದೆ. ಯಾವುದು ಮುಚ್ಚಕ್ಕಾಗ್ತದೆ? ಯಾರು ಮುಚ್ಚಕ್ಕಾಗಲ್ಲ, ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಇದು ಎಷ್ಟೆಷ್ಟು ತಿಳ್ಕೊಳ್ತೀವೋ ಈ ತಿಳಿಯುವುದಕ್ಕೆ ಅಡ್ಡಿ ಏನು ಮರಿ? ಯಾವುದು ನಿಜವಾದ ಅಡ್ಡಿ ಅಂದರೆ ನಾನು ಬುದ್ಧಿ, ಕರ್ತಾ ಬುದ್ಧಿ, ಭೋಕ್ತಾ ಬುದ್ಧಿ, ರಾಗದ್ವೇಷಗಳು, ಕೋಪ, ದ್ವೇಷ, ಈರ್ಷ ಇವೆಲ್ಲ ನಿಜವಾಗಿ ಅಲ್ಲ. ನಮ್ಮ ಮನಸ್ಸಿನ ಭಾವನೆಗಳೇ ಅಲ್ಲಿ ಏನಿಲ್ಲ. ಈರ್ಷ ಎನ್ನುವುದು, ಕೋಪ ಎನ್ನುವುದು, ದ್ವೇಷ ಎನ್ನುವುದು, ಆಗ್ರಹವೆನ್ನುವುದು ಅವ್ಯವು ಏನಿಲ್ಲ. ಸುಮ್ಮನೆ ನಮ್ಮ ಮನಸ್ಸಿನ ಊಹೆಗಳು, ಮನಸ್ಸಿನ ವೃತ್ತಿಗಳಷ್ಟೇ. ಅವೆಲ್ಲ ಏನಿಲ್ಲ. ಅದು ಏನು ಮಾಡ್ತದೆ? ನಿಮಗೆ ಅರಿವು ಇಲ್ಲದಂತೆ, ಆನಂದ ಇಲ್ಲದಂತೆ ಅನಿಸುತ್ತದೆ. ಅಯ್ಯೋ ನನಗೆ ದುಃಖ ಬಂತು, ಇದಕ್ಕೆ ಕಾರಣ ಏನು? ಅವರ ಕಾರಣ, ಇವರ ಕಾರಣ, ಇವರ ಕಾರಣ. ಯಾರೂ ಕಾರಣ ಅಲ್ಲ, ನಿಮ್ಮ ಮನೋವೃತ್ತಿಯೇ ಕಾರಣ. మరి ಮನೋವೃತ್ತಿ ಮುಚ್ಚುತ್ತಾ ಇದೆ ಅಂದರೆ ಮನೋವೃತ್ತಿಯಲ್ಲೂ ಅರಿವೇ ಇದೆ. ಹೇಗೆ ಮುಚ್ಚುತ್ತದೆ? ಮನೋವೃತ್ತಿಯಲ್ಲಿಯೂ ಅದೇ ಆನಂದ, ಅದೇ ಅನಂತ ಪರಮಾತ್ಮ. ಪರಮಾತ್ಮನ ದಯೆ, ಅನಂತ ದಯೆ, ಅಹೇತುಕ ದಯೆ, ಪ್ರೀತಿ ನಿಲ್ಲುತ್ತಾ ಇಲ್ಲ, ಅಡ್ಡಿ ಮಾಡೋಕ್ಕಾಗಲ್ಲ. ಯಾರು ಮಾಡ್ತಾ ಇಲ್ಲ, ಮಾಡಿದ್ದರೂ ಅದು ಅಡ್ಡಿ ಆಗಲ್ಲ. ಈಗ ನೋಡಿ ಅವರ ಅನುಗ್ರಹ ಈಗಲೂ ಇದೆ. ನೋಡು ಆ ಕಡೆ, ನೀವು ಆ ಕಡೆ ತಿರುಗಿ ನೋಡು. ಅಯ್ಯೋ ಅನುಗ್ರಹ ಇದ್ದೇ ಇದೆ, ನಾನೇ ಇಲ್ಲ ಅಂದ್ಕೊಂಡಿದ್ದೀನಿ, ಈಗಲೂ ಇದೆ. ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿ, ನಿಮ್ಮ ತಪ್ಪು ಲೆಕ್ಕಕ್ಕೆ ಬರಲ್ಲಪ್ಪ. ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದರೂ ಅವರ ಪ್ರೀತಿ ಇದ್ದೇ ಇರುತ್ತೆ. ಏಕೆ ಚಿಂತ? ಆ ತಪ್ಪು ಗುಪ್ಪುಗಳೆಲ್ಲ ಮರೆತು ಹೋಗ್ಬಿಡು. ಇಲ್ಲವೇ ಇಲ್ಲ ನಿಮಗೆ. ಕನಸಿನ ತಪ್ಪುಗಳು ನಿಮಗೇನು ಅಡ್ಡಿ ಆಗ್ತದೆ? ಈ ತಪ್ಪುಗಳೆಲ್ಲ ಕನಸಿನ ತಪ್ಪುಗಳು ಬಿಡ. ಭಗವಂತನ ಪ್ರೀತಿ, ಅನುಗ್ರಹ, ದಯೆ ಅಖಂಡವಾಗಿದೆ, ಅನಂತವಾಗಿದೆ. ಯಾವುದಡ್ಡಿ ಆಗೋದೇ ಅಲ್ಲ. ಇದು ತಿಳಿಯಬೇಕಷ್ಟೇ. ಈಗ ನಾವು ಏನು ಸಾಧನೆ ಮಾಡಬೇಕು? ಸಾಧನೆ ಏನಿಲ್ಲ. ನಿಮ್ಮ ಮನಸ್ಸು ಅಡ್ಡಿ ಮಾಡ್ತದೆ, ಬಿಡಿಸ್ಕೊ ಅಷ್ಟೇ. ಯಾವುದೇನಿಲ್ಲ. ನಿಮ್ಮ ಮನಸ್ಸು ಏನೋ ವೇಷ ಮಾಡ್ತಾ ಇದೆ. ಆ ವೇಷಗಳೆಲ್ಲ ಬಿಡಿಸಿಬಿಡು. ಅನುಗ್ರಹಕ್ಕೇನು ಅಡ್ಡಿ ಆಗಲ್ಲ. ಅನುಗ್ರಹವೇ ದಯಾ ಪ್ರೀತಿ ಇದೆ. ಪ್ರೀತಿ ಇದ್ದೇ ಇದೆ, ಅನುಗ್ರಹ ಇದ್ದೇ ಇದೆ. ಅಷ್ಟೇ. ಅನುಗ್ರಹ ಅನುಭವಕ್ಕೆ ಬರ್ತಾನೆ. ಭಗವಂತನ ಅನುಗ್ರಹ ಅನುಭವಕ್ಕೆ ಬರ್ತಾನೆ ಇದೆ. ಏಕೆ? ಅನುಭವದಲ್ಲೇ ಇದೆ. ಭಗವಂತ ಉಪಸಂಹಾರ ಮಾಡೋಕ್ಕಾಗಲ್ಲ, ವಾಪಸ್ ತಗೊಳ್ಳೋಕ್ಕಾಗಲ್ಲ. ಅದು ಇದ್ದೇ ಇದೆ. ಇದು ತಿಳಿಯುವುದೇ ಬೇಕು ಅಲ್ಲವೇ? ಈಗ ಮಿಕ್ಕದ್ದೇನು? ನೀವು ಮಿಕ್ಕ ಎಂದು ಅದರ ಮೇಲೆ ದೃಷ್ಟಿ ಇಟ್ಟು ಅಡ್ಡಿ ಮಾಡ್ಕೊಳ್ತಾ ಇದ್ದೀವಿ. ಯಾರ ಮೇಲೆ ದೃಷ್ಟಿ ಇಡಬೇಡ. ಸುಮ್ಮನೆ ಮೇಲೆ ತೋರಿಕೆ, ಯಾವುದೂ ಅಡ್ಡಿ ಇಲ್ಲ. ಮೇಲೆ ಘಟನೆಗಳು, ಮೇಲೆ ವಸ್ತುಗಳು, ಮೇಲೆ ಜನರ ನಡತೆಗಳು ಇರಲಿ. ಅದೆಲ್ಲ ಸುಮ್ಮನೆ ಮೇಲೆ ಜನರು ನಡೆಯುತ್ತಾರೆ, ಬಗೆ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ, ಏನೋ ವಸ್ತುಗಳು, ಏನೋ ಘಟನೆಗಳು, ಸುಮ್ಮನೆ ಮೇಲೆ ಇರ್ತದೆ. ಏನು ಮಾಡಲ್ಲ. ನಮಗೆ ಬೇಕಾಗಿರುವ ಆನಂದ, ಅನುಗ್ರಹವನ್ನು ಅಡ್ಡಿ ಮಾಡೋಕ್ಕಾಗಲ್ಲ. ಯಾವುದಕ್ಕಿಲ್ಲ ಸಾಮರ್ಥ್ಯ. ಅಷ್ಟೇ. ಇದು ತಿಳ್ಕೊಂಡರೆ ಜ್ಞಾನ ಅಲ್ಲವೇ? ಅಷ್ಟೇ. ಅದರಿಂದ ಈ ಅಹೇತುಕ ದಯ ನಿರಂತರವಾಗಿದೆ ಎಂದು ನೋಡಲಿಕ್ಕಾಗ್ತಾಯಿಲ್ಲ. ಏನು ಮಾಡೋದು? ಅದರಿಂದ ಅದು ಸ್ವಲ್ಪ ಭಕ್ತಿ ಪ್ರಕ್ರಿಯೆ. ಅವರು ಹೇಳಿದ್ದಾರೋ ಎಂದು ಸ್ವಲ್ಪ ನಾರದ ಭಕ್ತಿ ಸೂತ್ರ ನೋಡಿದೆ. ಅದೇನೋ ಐಡಿಯಾ ಬಂತು, ಸ್ವಲ್ಪ ಹೇಳಿದೆ. ಅಯ್ಯೋ ಗಂಟೆ ಆಗೇ ಬಿಟ್ಟಿತ್ತು. ಸ್ವಲ್ಪ ಹೇಳೋಣ ಅಂದ್ಕೊಂಡ್ರೆ 1 ಗಂಟೆ ಆಗಿಬಿಟ್ಟು. ಇದು ಶಾರ್ಟ್ಕಟ್ ಹೇಳೋಕ್ಕಾಗಲ್ಲ. ಏಕೆ? ಇದು ಅನುಭವದಲ್ಲಿ ತೋರಿಸುವುದಾಗುವುದರಿಂದ ಆ ಅಡ್ಡಿ ಅಂತರಾಯಗಳನ್ನು ತೆಗೆದುಬಿಟ್ಟಂದ್ರೆ ಏನು? ಇದೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಅದು ಇದ್ದರೂ ನಿಮಗೆ ಅಡ್ಡಿ ಆಗಲ್ಲಪ್ಪ. ನೋಡು, ಮತ್ತೊಂದು ಸಲ ನೋಡು. ಇದು ಅಡ್ಡಿ ಆಗ್ತಾಯಿದೆ. ಅದು ಇದ್ದರೂ ನಿಮಗೆ ಅಡ್ಡಿ ಆಗ್ತಾಯಿಲ್ಲ. ಮತ್ತೆ ನೋಡು, ನಿಮಗೆ ದೇಹ ಇದ್ದರೂ ನಿಮ್ಮ ಬ್ರಹ್ಮಾನಂದ ಅಡ್ಡಿ ಆಗಲ್ಲ. ಮನಸ್ಸಿದ್ದರೂ ಅಡ್ಡಿ ಆಗಲ್ಲ. ಇಂದ್ರಿಯಗಳಿದ್ದರೂ ನೀವು ಬ್ರಹ್ಮವಾಗುವುದು ಅಡ್ಡಿ ಆಗಲ್ಲ. ಮತ್ತೆ ನೋಡು. ಅಲ್ಲ, ಮನಸ್ಸು ಅಡ್ಡಿ ಆಗ್ತಾಯಿದೆ. ಮತ್ತೆ ನೋಡು. ಅಷ್ಟೇ ನಾವು ಹೇಳುವುದೇ. ನಿಮ್ಮ ಮನಸ್ಸಿದ್ದರೂ ನಿಮ್ಮ ಬ್ರಹ್ಮಾನಂದಕ್ಕೆ ಅಡ್ಡಿ ಇಲ್ಲ. ನೀವು ಬ್ರಹ್ಮ, ಮನಸ್ಸು ಅದರಲ್ಲಿ ಮುಳುಗೆ ಹೋಯಿತು. ಮತ್ತೆ ನೋಡು. ಅಲ್ಲ, ಮನಸ್ಸು ಅಡ್ಡಿ ಆಗ್ತಾಯಿದೆ. ಮನಸ್ಸಿಲ್ಲಪ್ಪ, ಅಲ್ಲಿ ಅಡ್ಡಿ ಇಲ್ಲ.
ನೀವು ಏನೋ ಇಟ್ಕೊಂಡಿದ್ದೀಯ ಅಷ್ಟೇ. ಅದು ಬಿಡು, ಅಲ್ಲೇ ನೋಡು, ಮತ್ತೆ ನೋಡು. ನಾನು ಹೇಳುವುದೆಲ್ಲ ಅದೇ, ನೀವು ಮತ್ತೆ ನೋಡಿ ತೋರಿಸುವುದು. ನೋಡ್ತಾ ಅಡ್ಡೇ ಇಲ್ಲ, ಹೌದು ಈಗ ಗೊತ್ತಾಯ್ತು, ಅಷ್ಟೇ ನಾನು ಹೇಳೋದು. ನಾನು ಏನು ಮಾಡೋಕ್ಕಾಗಲ್ಲ, ಮಾಡಬೇಕಾಗೇ ಇಲ್ಲ. ಮತ್ತೆ ನೋಡೋದೇ ಹೇಳಿಸುವುದು. ನಾನು ಹೇಳುವುದೆಲ್ಲ ಅಷ್ಟೇ. ಇಷ್ಟೆಲ್ಲ ದಿವಸ ಹೇಳಿದ್ದೆಲ್ಲ ಅದೇ. ಮತ್ತೆ ನೋಡು, ನಿಮ್ಮ ಯಾವ ದೇಹ ಅಡ್ಡಿ ಆಗ್ತಾ ಇಲ್ಲ. ಅಧ್ಯಾಸ ಅಂದರೆ ಅರ್ಥವೇನದು? ಅಡ್ಡಿ ಇಲ್ಲ ಎಂದರ್ಥ. ನೀವು ಸುಮ್ಮನೆ ಅಡ್ಡಿ ಅಂದ್ಕೊಂಡಿದ್ದೀವಿ, ಅಡ್ಡಿ ಇಲ್ಲ. ಸುಮ್ಮನೆ ಅಂದ್ಕೊಂಡಿದ್ದೀವಿ, ನೀವು ಅಂದ್ಕೊಂಡ ಮಾತ್ರದಿಂದ ಏನು ಅಡ್ಡಿ ಆಗ್ತಾ ಇಲ್ಲ. ನೀವು ದೇಹ ಅಡ್ಡಿ ಅಂದ್ಕೊಂಡಿದ್ದೀವಿ, ಅದೇನು ಆಗ್ತಾ ಇಲ್ಲ. ಅಯ್ಯೋ ಅಡ್ಡಿ ಇದೆ, ಮತ್ತೊಂದು ಸಲ ನೋಡು, ಅಡ್ಡಿ ಇಲ್ಲ ನೋಡು, ಅಡ್ಡಿ ಇಲ್ಲವೇ ಇಲ್ಲ ನೋಡು, ಮತ್ತೊಂದು ಸಲ ಇನ್ನೂ ಆಗ್ತಾ ಇದೆ, ಮತ್ತೆ ನೋಡು, ಆಗ್ತಾ ಇದೆ, ಮತ್ತೆ ನೋಡು, ಸರಿಯಾಗಿ ನೋಡು, ದೇಹ ಅಡ್ಡಿ ಇಲ್ಲ ನೋಡು. ಹೌದೌದು, ದೇಹ ಅಡ್ಡೇ ಇಲ್ಲ, ಅಷ್ಟೇ, ಮುಗಿಯಿತು. ಅಧ್ಯಾಸ ಅಂದರೆ ಇಷ್ಟೇ. ಅಧ್ಯಾಸ ಅಂದರೆ ಏನೋ ಇದೆ, ಏನೋ ತೆಗೆಯುವುದಿಲ್ಲ. ಅಡ್ಡಿ ಅನಿಸುತ್ತಾ ಇದೆ, ಇಲ್ಲಪ್ಪ ಅಡ್ಡಿ, ನೀವು ಸರಿಯಾಗೇ ಇದ್ದಿ. ಇಷ್ಟೇನು? ಹೌದು ಅಷ್ಟೇ. ನಥಿಂಗ್ ಟು ಬಿ ಡನ್. ಮಾಡಬೇಕಾಗಿದ್ದೇನೂ ಇಲ್ಲ. ಇಂದ್ರಿಯಗಳು ಅಡ್ಡಿ ಇಲ್ಲ, ಮನಸ್ಸು ಅಡ್ಡಿ ಇಲ್ಲ, ಅಹಂ ಪ್ರತ್ಯಯವೂ ಅಡ್ಡಿ ಇಲ್ಲ. ನೀವು ಆ ಪ್ರತ್ಯಯ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅಹಂ ಪ್ರತ್ಯಯ ಆ ಕಡೆ ನೋಡಬೇಡ, ನಾನು ಎಂಬ ಕಡೆ ನೋಡಲೇಬೇಡ, ನಾನು ಪ್ರತ್ಯಯ ಹೋಗೇ ಬಿಡ್ತದೆ. ಈ ನಾನೆಂಬ ವೃತ್ತಿ ಆ ಕಡೆ ನೋಡಬೇಡ, ನೀವು ಅರಿವಿನ ಕಡೆ ನೋಡು, ಅದಿಲ್ಲವೇ ಇಲ್ಲ, ಅಷ್ಟೇ. ಅಂದರೆ ಅಹಂ ಪ್ರತ್ಯಯ ಸ್ವತಃ ಸಿದ್ಧ ಅರಿವು ಸರ್ವವ್ಯಾಪಕ ಚೈತನ್ಯಕ್ಕೆ ಅಡ್ಡೇ ಇಲ್ಲ, ಆನಂದ ಸ್ವರೂಪಕ್ಕೆ ಅಡ್ಡಿ ಇಲ್ಲ. ಅಡ್ಡಿ ಇದೆ ಅನಿಸುತ್ತಾ ಇದೆ, ಆ ಅನಿಸಿಕೆನೇ ಪ್ರಾಬ್ಲಮ್. ಆ ಅನಿಸಿಕೆ ಬಿಡಿಸುವುದಕ್ಕೆ ಮತ್ತೆ ವೇದಾಂತ ಏನು ಮಾಡ್ತದೆ? ಶ್ರವಣ ಅಂದರೆ ಏನು? ನಿಮಗೆ ಮತ್ತೆ ನೋಡು, ಸರಿಯಾಗಿ ನೋಡು, ಮತ್ತೆ ನೋಡು, ಅಲ್ಲಿಲ್ಲ, ಅಡ್ಡಿ ಇಲ್ಲ, ಮತ್ತೆ ನೋಡು, ಮತ್ತೆ ನೋಡಿಸಿದಾಗ ಅವ್ರು ಹೇಳ್ತಾರೆ, ನೀವು ಎಷ್ಟು ಸಲ ತೋರಿಸಿದ್ರೆ ಅಲ್ಲಿದ್ದೇ ಇದೆ ಹೇಳ್ತಾರೆ. ನೀವು ಅದು ಇಟ್ಕೊಂಡೇ ನೋಡ್ತಾ ಇದ್ದೀವಿ, ಆ ವೃತ್ತಿ ಇಟ್ಕೊಂಡೇ ನೋಡ್ತಾ ಇದ್ದೀವಿ. ಆ ವೃತ್ತಿ ನೀವು ಇದೆ ಎಂದು ಅನಿಸುತ್ತಾ ಇದೆಲ್ಲ, ಆ ಅನಿಸಿಕೆ ಹೋಗಬೇಕಷ್ಟೇ, ಅನಿಸಿಕೆ ಅಳಿಸಿ ಹೋಗಬೇಕಷ್ಟೇ. ನೀವು ನೋಡ್ತಾ ಇರೋ ಅನಿಸಿಕೆ ಹೋಗ್ತದೆ, ನೀವು ನೋಡ್ತಾ ಇರೋ ಅನಿಸಿಕೆ ಹೋಗ್ತದೆ, ಅಷ್ಟೇ. ಆ ಕಡೆ ನೋಡ್ತಾ ಇರು ಇಲ್ಲ, ತಾನೇ ಸ್ವತಃ ಸಿದ್ಧ ಅರಿವು. ಆ ಅನುಗ್ರಹ, ಆ ದಯೆ ತಾನೇ ಇದೆ. ಅನುಗ್ರಹ ಅನಂತವಾಗಿ ತಾನೇ ಇರುವಾಗ ಯಾವುದು ಅಡ್ಡಿ? ಹೇಳಿದಿನಲ್ಲ, ಅವ್ರು ಕೈ ಇಟ್ಟ, ಅವ್ರು ನೋಡಿ ನೀರು ಬರುತ್ತಾ ಇದ್ದರೆ ಅವರು ಕೈ ಇಟ್ಟ, ನನಗೆ ನೀರು ಬರದಂತೆ ನಾನು ಹೇಳಿ ಮಾಡಿದಾನೆ. ಅವರು ಹೇಳಿದ್ದು ಮನಸ್ಸಿನಲ್ಲಿ ಏಕೆ ಇಟ್ಕೊಂಡಿದ್ದಾರೆ? ಅವರು ಹೇಳಿದ್ದ ಸ್ವಾಮೀಜಿ, ಅವರು ಹೇಳಿದ ನಾನು ನಿಮಗೆ ಅಡ್ಡಿ ಮಾಡ್ತೀನಿ ಎಂದು ಹೇಳಿ ಹೋಗಿ ಮಾಡಿದ, ಬೇಕೆಂದೇ ಮಾಡಿದ. ಅವ್ರು ಹೇಳಲಿ, ಬೇಕೆಂದೇ ಮಾಡಲಿ, ಅವರು ಕೈ ಇಟ್ಟರೆ ನಿಮಗೆ ನೀರು ಅಡ್ಡಿ ಆಗ್ತಾ ಇದೆಯಾ? ನೀರು ಬರದಂತೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ, ಇಲ್ಲಿ ಅಲ್ಲ. ನೀವು ನೋಡು, ಮತ್ತೊಂದು ಸ್ವಲ್ಪ ಅವ್ರ ಕೈಯೇ ಕಂಡು ಬರ್ತಾ ಇದೆ, ಅವನೇ ಕಂಡು ಬರ್ತಾ ಇದ್ದಾನೆ, ಅವರು ಹೇಳಿದ್ದ ಮಾತೇ ಕಂಡು ಬರ್ತಾ ಇದೆ ಅಲ್ಲವೇ? ಅವನು ಹೇಳಿದ ನಿಮ್ಗೆ ಅಡ್ಡಿ ಮಾಡ್ತೀನಿ ಅಂತ, ಅವ್ರ ಕೈ ಕಂಡು ಬರ್ತಾ ಇದೆ, ಅವನು ಕಂಡು ಬರ್ತಾ ಇದ್ದಾನೆ. ನಾನು ಹೇಳಿದೆ, ಅವರು ಹೇಳಲಿ ಏನಾಗುತ್ತದೆ? ಹೇಳುವುದೇ ಅಲ್ಲ, ಅವರು ಮಾಡಿದ ಕೈ ಇಟ್ಟ, ಇರಲಿ ಏನಾಗುತ್ತದೆ? ನೀರು ಬರ್ತಾ ಇದೆ ಅಲ್ಲವೇ? ನೀರು ಬರ್ತಾ ಇದೆ, ಆದರೆ ಅವ್ರು ಕೈ ಇಟ್ಟನಲ್ಲ. ಅಯ್ಯೋ ರಾಮ, ಕೈ ಇಟ್ಟರೆ ನಿಮ್ಗೆ ಅಡ್ಡಿ ಏನು? ನೀರು ಬರ್ತಾ ಇದೆ ಅಲ್ಲವೇ? ಮುಗೀತು. ಆ ಕೈ ಕಡೆ ನೋಡಲೇ ಬೇಡ. ನೀವು ದೇಹ, ಇಂದ್ರಿಯ, ಮನಸ್ಸು, ನಾಮರೂಪ, ಅದರ ಮೇಲೇ ದೃಷ್ಟಿ, ಅದು ಬೇಡ. ಅವಸ್ಥೆ ನೋಡು, ಅರಿವು, ಮುಗೀತಲ್ಲ. ಅದು ಇದ್ದರೆ ನಿಲ್ಲದಿದ್ದರೆ ಅಷ್ಟೇ. ಇದೇ ಅಧ್ಯಾಸ ಅಂದರೆ. ಆ ಕೈ, ಆ ಮನುಷ್ಯ ಹೋಗಿ ನಿಮ್ಮನಿಗೆ ನೀರು ಬರದಂತೆ ನಾನು ಅಡ್ಡಿ ಮಾಡ್ತೀನಿ ಎಂದು ಅವ್ರು ಕೈ ಇಟ್ಟ. ನೀರಿನಲ್ಲಿ ನಿಂತುಕೊಂಡು, ದೊಡ್ಡ ನದಿಯಲ್ಲಿ ನಿಂತುಕೊಂಡು ಅವರು ಕೈ ಇಟ್ಟ. ಸ್ವಲ್ಪ ಹೀಗಿದ್ದರೆ ಅವ್ರು ಮುಳುಗೇ ಹೋಗ್ತಾನೆ, ಅಷ್ಟು ದೊಡ್ಡ ನದಿ. ಇವರು ಅಡ್ಡಿ ಆಗ್ತಾನ? ಅವನು ಅಡ್ಡಿ ಅಲ್ಲದಿದ್ದರೂ ಅವರು ಬಾಯಿದಿಂದ ಹೇಳಿದ, ಅಡ್ಡಿ ಮಾಡ್ತೀನಿ ಎಂದು ಹೇಳಿದ, ಹೋದ, ನೀರಿನಲ್ಲಿ ನಿಂತುಕೊಂಡ, ಕೈ ಇಟ್ಟ. ಈ 3 ಅಧ್ಯಾಸಗಳು. ಅಧ್ಯಾಸ ಅಂದರೆ ಏನು? ಅಧ್ಯಾಸ ಇಲ್ಲವೇ ಇಲ್ಲ. ಅವರ ಅಡ್ಡಿ ಇಲ್ಲದಿದ್ದರೂ ನಿಮಗೆ ಅವರು ಅಡ್ಡಿ ಮಾಡ್ತೀನಿ ಎಂದು ಹೇಳುವುದರಿಂದ ಅಡ್ಡಿ ಆಯಿತು, ಅವರು ಮಾಡ್ತೀನಿ ಎಂದು ಹೇಳುವುದರಿಂದ ಅಡ್ಡಿ ಆಯಿತು. ಇಲ್ಲಪ್ಪ, ನೀವು ನೋಡು ಅಲ್ಲ, ಅವನು ಹೇಳಿದ. ಅಯ್ಯೋ ರಾಮ, ಹೇಳಿದ್ದರೆ ಹೇಳಬಹುದು, ಅದು ಬಿಡು, ನೀವು ಸರಿಯಾಗಿ ನೋಡು. ಮತ್ತೆ ನೀರು ಬರ್ತಾ ಇದೆಯಾ? ಸ್ನಾನ ಮಾಡ್ತಾ ಇದ್ದೀನಿ, ನೀರು ಬರ್ತಾ ಇದೆಯಾ? ಮುಗೀತು, ಇನ್ನೇನು? ಅವರ ಅಡ್ಡಿ ಆಗಲಿಲ್ಲ. ಅವರ ಅಡ್ಡಿ ಎಂದು ಅವನು ಅವರು ಹೇಳಿದ್ದರು. ನೀವು ಅನಾವಶ್ಯಕವಾಗಿ ಅವನೇನೋ ಅಡ್ಡಿ ಆಯಿತು ಅಂದ್ಕೊಂಡಿದ್ದೀವಿ. ಆ ಅನಿಸಿಕೆ ಬಿಡು, ಅದೇ ಅಧ್ಯಾಸ. ಅಲ್ಲಿ ಏನಿಲ್ಲ, ನೀವು ಸುಮ್ಮನೆ ಅಂದ್ಕೊಂಡಿದ್ದೀವಿ, ಅಲ್ಲಿ ಏನಿಲ್ಲ. ದೇಹವೂ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ. ಒಟ್ಟು ಅರಿವಿನಲ್ಲಿ, ಎಚ್ಚರ ಅರಿವಿನಲ್ಲಿ ಪ್ರಪಂಚದಲ್ಲಿ ಅರಿವಿಕೆ ಪ್ರಪಂಚ ಎಂದು ಹೆಸರಷ್ಟೇ. ಅರಿವಿಕೆ ನಾನು, ನೀನು, ಇದು ಎಂದು ಹೆಸರಲ್ಲೇನಿಲ್ಲ. ಹಾಗೇ ಅರಿವನ್ನು ಯಾರೂ ಅಡ್ಡಿ ಮಾಡ್ತಾ ಇಲ್ಲ. ಭಗವಂತನ ಅನುಗ್ರಹವನ್ನು, ಪ್ರೀತಿಯನ್ನು, ದಯವನ್ನು ಯಾವ ವಸ್ತು, ಯಾವ ಘಟನ, ಯಾವ ದುಷ್ಟ ಜನರು ಯಾರು ಅಡ್ಡಿ ಮಾಡೋಕ್ಕಾಗಲ್ಲ, ಮಾಡ್ತಾ ಇಲ್ಲ. ಅಡ್ಡಿ ಇಲ್ಲವೇ ಇಲ್ಲ. ನೋಡು, ಮತ್ತೆ ನೋಡು. ಅದೇ ಶ್ರವಣ, ಮತ್ತೆ ಶ್ರವಣ, ಮತ್ತೆ ಸ್ಮರಣ.
ಮತ್ತೆ ಮತ್ತೆ ಸ್ಮರಣ ಮಾಡು, ಮತ್ತೆ ಭಗವದ್ಭಕ್ತಿ ಮಾಡು ಅಂದರೆ ಅರ್ಥವೇನು? ಈ ಅಡ್ಡಿ ಬಿಡಿಸ್ಕೋ ಅಷ್ಟೇ. ಈ ಅನಾವಶ್ಯಕ ಅನಿಸಿಕೆ ಬಿಡಿಸೋದೇ. ನೀವು ಭಕ್ತಿ ಹೇಳು, ಶರಣಾಗತಿ ಹೇಳು, ವಿಚಾರ ಹೇಳು, ಈ ಅನಿಸಿಕೆ ಬಿಡಿಸು ಅಷ್ಟೇ. ನಿಮ್ಮ ಅನಿಸಿಕೆನೇ ಏನೋ ಅಡ್ಡಿ ಅನಿಸುತ್ತದೆ, ಅಡ್ಡೇನಿಲ್ಲ, ಬಟ್ ಅನಿಸುತ್ತದೆ ಅಷ್ಟೇ. ಅದೇ ಅಧ್ಯಾಸ ಅಂದರೆ ಅಲ್ಲೇನೋ ಇದೇ ಯಾರೋ ತಂದಿಟ್ಟರು ಅಂದ್ಕೊಂಡಿದ್ದೀರಾ? ಅನಾದಿ ನೈಸರ್ಗಿಕ, ಇದೆಲ್ಲ ಸಂಸ್ಕೃತ ಪದಗಳು, ದೊಡ್ಡ ಪದಗಳು. ಅದೇ ಹೇಳಿದ್ದು, ನೀವು ಭಾಷೆಗೆ ಸಿಕ್ಕಾಕ್ಕೊಳ್ಳಬೇಡ, ಪದಗಳು ದೊಡ್ಡವು. ಈ ವೇದಾಂತ ಭಾಷೆ ದೊಡ್ಡದು ಅಂದ್ಕೊಂಡ್ರೆ ಅಡ್ಡಿ ಆಗ್ತದೆ. ಅದು ಸಿಂಪಲ್ ಪದಗಳು ಏನಿಲ್ಲ, ಮಾತುಗಳಿಗೇನಲ್ಲವೇ ಇಲ್ಲ. ಆದ್ದರಿಂದ ಭಾಷೆಕಾರರು ಹೇಳಿದ್ದಾರೆ, ಅಧ್ಯಾಸ ಅಂದರೆ ಏನು? ಸಂಸ್ಕೃತ ಮಾತು, ನೋಟ್ಸ್ ಬರ್ಕೊಳ್ತಾರೆ, ಕಂಠಸ್ಥ ಮಾಡ್ತಾರೆ, ಶಂಕರ ಭಾಷೆ. ಅಲ್ಲಿ ಏನಿಲ್ಲ, ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿದೆ. ನಿಮ್ಮ ಮನಸ್ಸಿಗೆ ಅನಿಸುತ್ತಾ ಇದೆ, ಅನಿಸಿಕೆನೇ ಅಡ್ಡಿ. ಅದು ಬಿಡು, ಮುಗೀತು. ಅಧ್ಯಾಸ ಇಲ್ಲ, ಅಧ್ಯಾಸ ಭಾಷ್ಯ ಇಲ್ಲ, ಎರಡೂ ಇಲ್ಲ. ಏಕೆ? ಸ್ವತಃ ಸಿದ್ಧ ತಾನಿರುವಾಗ ಅದನ್ನು ಬಿಟ್ಟು ಇದೆಲ್ಲ ಏಕೆ? ಅದಕ್ಕೋಸ್ಕರ ನಾನು ಹೇಳುವುದೇನು ಅಂದರೆ, ಮತ್ತೆ ನೋಡು, ಇಷ್ಟೆಲ್ಲ ಪುಸ್ತಕ ಇಟ್ಕೊಂಡ್ರೆ ಏನು ಹೇಳಬೇಕು? ಅದರಲ್ಲಿ ಇರೋದೆಲ್ಲ ಇದೆ. ಪುಸ್ತಕ ಸುಮ್ಮನೆ ಇಟ್ಕೊಳ್ತಾ ಇದ್ದೀನಿ, ಏನೋ ಹೇಳ್ತಾನೆ ಇದ್ದೀನಿ ನಾನು. ಪುಸ್ತಕ ಮುಂದುವರಿಯುತ್ತಾನೇ ಇಲ್ಲ. ಏಕೆಂದರೆ ಎಲ್ಲ ಪುಸ್ತಕಗಳಲ್ಲಿರುವುದೇ ಅದು. ಇದು ಅಲ್ಲಿರುವುದೇ ಇದೇನಿದೆ. ನಿಮ್ಮ ಮನಸ್ಸು ಅನಿಸುತ್ತಾ ಇದೆ, ಅನಿಸಿಕೆ ಬಿಡು, ಸರಿಯಾಗಿ ನೋಡು, ಮತ್ತೆ ನೋಡು. ಆ ನೋಡುವುದೇ ಒಂದು ಅಡ್ಡಿ ಆಗಬಾರದು. ನೋಡುವಂದರೆ ಒಂದು ವೃತ್ತಿ ಇಟ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ನೋಡುವುದಂದರೆ ಆ ನೋಡ್ತಾ ಇದ್ದೀನಿ ಎಂದು ಒಂದು ವೃತ್ತಿ ಇಟ್ಕೊಂಡ. ಒಬ್ಬನ ನೋಡಿ, ಧ್ಯಾನ ಮಾಡಪ್ಪ ಅಂದರೆ ಧ್ಯಾನ ಮಾಡು ಎಂದು ಹೇಳಿ, ಆಯಿತು ಎಂದು ಹೇಳಿ. ಏನು ಮಾಡಬೇಕಂದ್ರೆ ಕುಳಿತುಕೊಂಡು ಏನು ಮಾಡಬೇಕಂದ್ರೆ ಸುಮ್ಮನೆ ಇರು ಎಂದ. ನಾನು ಸುಮ್ಮನೆ ಇರಬೇಕು ಅಂದರೆ ಏನು ಮಾಡಬೇಕು? ಈಗ ಇದು ಅಡ್ಡಿ. ಸುಮ್ಮನೆ ಇರುವಂದರೆ ಏನಾದರೂ ಮಾಡಬೇಕು ಹೇಳಿದ್ದೀರಾ? ಸುಮ್ಮನೆ ಇರುವುದಕ್ಕೆ ಏನು ಬೇಕಪ್ಪ ಅಂದರೆ, ಹೌದು ಸುಮ್ಮನೆ ಇರ್ತೀನಿ, ಸುಮ್ಮನೆ ಇರು, ಕೂತಿದ್ದೆ, ಸುಮ್ಮನೆ ಇರು ಎಂದು ಹೇಳಿದ್ದೀರಿ, ಏನು ಮಾಡಬೇಕು? ಇದೇ ಅಡ್ಡಿ ಏನಿಲ್ಲ. ಸುಮ್ಮನೆ ಇರು ಅಂದರೆ ಇರು ಅಷ್ಟೇ, ತಾನೇ ಇದೆ. ಸುಮ್ಮನೆ ಇರುವುದಕ್ಕೆ ನೀವೇನಾದರೂ ಮಾಡಬೇಕಾ? ತಾನೇ ಇದೆ, ಏನಾಗಲ್ಲ, ತಾನೇ ಇದೆ ಅಷ್ಟೇ. ನೀವು ಮಾಡಿದ್ದರೂ ತಾನೇ ಇದೆ, ನೀವು ಏನಾದರೂ ಮಾಡಿದ್ದರೂ ತಾನಿದೆ ಅಷ್ಟೇ, ಮುಗೀತು. ಹಾಗೆ ಇದು ಏನೋ ಮಾಡು ಅಂದ್ಕೊಳ್ತಾ ಇದ್ದ. ವೃತ್ತಿ ಬಿಡು ಅಂದರೆ ನೋಡು, ಮತ್ತೆ ಗಮನಿಸು ಅಂದರೆ ನೋಡು ಅಂದರೆ ಅದು ಮುಂದೆ ವೃತ್ತಿ ಮಾಡ್ಕೊಳ್ತಾ ಇದ್ದ. ವೃತ್ತಿ ಮಾಡಬೇಡ, ನೋಡು ಅಂದರೆ ಏನು? ವೃತ್ತಿ ಬಿಡುವುದೇ ನೋಡುವುದು. ಎಚ್ಚರ ಅರಿವು ನೋಡು ಅಂದರೆ ಏನು ಮಾಡ್ತೀವಿ? ಎಚ್ಚರ ನೆನಪಿಸ್ಕೊಳ್ಬೇಕಾ? ಎಚ್ಚರ ನೋಡಪ್ಪ. ಎಚ್ಚರದಲ್ಲಿ ವಸ್ತು, ಈಗಲೇ ಹೇಳ್ತೀನಿ ನೋಡಿ, ಎಚ್ಚರದಲ್ಲಿ ವಸ್ತು ಬೇಡ. ಎಚ್ಚರವನ್ನೇ ನಿಮ್ಮ ಅನುಭವಕ್ಕೆ ತಗೊಂಡು ಬನ್ನಿ. ಎಚ್ಚರ ಅಂದರೆ ಗೋಡೆಗಳಲ್ಲ, ಕುರ್ಚಿಗಳಲ್ಲ, ಮನುಷ್ಯರಲ್ಲ, ವಸ್ತುಗಳಲ್ಲ, ಮನೆ ಅಲ್ಲ, ಟ್ಯೂಬ್ಲೈಟ್ ಅಲ್ಲ, ಯಾವುದಲ್ಲ. ಎಚ್ಚರ ಅರಿವೆ ತೊಗೊಂಡು ಬಾ, ಮನಸ್ಸಿಗೆ ತೊಗೊಂಡು ಬಾ. ಏನು ಮಾಡಬೇಕು ಆಗೋ ಏನು ಮಾಡಬೇಕು? ವೃತ್ತಿ ಏಕೆ? ಎಚ್ಚರ ಅರಿವು ನೇರಾಗಿರುವ ಅರಿವಿಗೆ ಮತ್ತೇನೋ ವೃತ್ತಿ. ನೀವು ಗಮನಿಸು, ನೋಡು ಅಂದರೆ ಏನೋ ವೃತ್ತಿ ತರ್ತಾ ಇದ್ದೀವಿ. ಆ ವೃತ್ತಿ ತರದಂತೆ ನೋಡುವುದು, ಅದೇ ವಿಚಾರ ಅಂದರೆ ಏನು ಮಾಡಿ? ಗಮನಿಸಬೇಕು. ಎಷ್ಟೋ ಸಲ ಹೇಳಿದ್ದೀನ, ವಿಚಾರ ಅಂದರೆ ಗಮನಿಸು ಅಂದರೆ ಏನು? ಗಮನಿಸು ಅಂದರೆ ಮತ್ತೆ ವೃತ್ತಿ ಮಾಡ್ಕೊಳ್ತಾರೆ. ಈಗ ಅದೇ ಕ್ರಿಯೇಟ್ ಪ್ರಾಬ್ಲಮ್. ವೃತ್ತಿ ಬೇಡ, ಆ ವೃತ್ತಿ ಬಿಟ್ಟು ಹೋಗ್ತದೆ. ಹೇಗೆ ಗಮನಿಸು ಅಂದರೆ ತಾನು ಕಂಡು ಬರ್ತಾ ಇದೆ, ಏನಿದೆಯೋ ಅದೇ ಗೊತ್ತಾಗ್ತಾ ಇದೆ. ಈಗ ವೃತ್ತಿ ಯಾಕೆ? ವೃತ್ತಿಯು ಆ ಅರಿವಿನಲ್ಲಿ ತಾನೇ ಮುಳುಗಿ ಹೋಗ್ತಾ ಇದೆ. ವೃತ್ತಿ ಅಡ್ಡೇ ಇಲ್ಲ, ಅಷ್ಟೇ ನೋಡು, ಅಷ್ಟೇ ಹೇಳು. ಆ ಅಡ್ಡಿ ಇಲ್ಲದ ಅರಿವು ತಾನೇ ಇದೆ. ಆ ತಾನೇ ಇದ್ದನ್ನು ನೋಡ್ತಾ ಇದ್ದೀವಿ. ನೋಡುವುದಂದರೆ ಆ ತಾನೇ ಇರುವುದನ್ನು ಇರುವಕ್ಕೆ ಬಿಡು. ಈ ವೃತ್ತಿ ಮಾಡಬೇಡ. ಹೌದು, ವೃತ್ತಿ ಮಾಡುವುದು ಬೇಡ ಅಂದರೆ ಮತ್ತೆ ವೃತ್ತಿ ಮಾಡ್ತಾನೆ. ಆ ವೃತ್ತಿ ಮಾಡುವುದು ಬೇಡ ಎನ್ನುವುದು ಇನ್ನೊಂದು ವೃತ್ತಿ ಆಗ್ತಾಯಿದೆ. ಆ ವೃತ್ತಿ ಬಿಡಿಸಿಕೊಳ್ಳುವುದು ಹೇಗೋ ಕಲಿಯಬೇಕು. ಅದೇ ವಿಚಾರ. ಅದಕ್ಕೋಸ್ಕರ ಉಪಸಂಹಾರ ಎಲ್ಲ ಬಿಡುವುದು, ತ್ಯಾಗ ಅಂದರೆ ಏನು? ವೃತ್ತಿ ಮಾಡಬಾರದು. ಮತ್ತೆ ವೃತ್ತಿ ಯಾಕೆ? ಜಸ್ಟ್ ಬಿ. ಇರುವುದು ತಾನೇ ಇದೆಯಲ್ಲವೇ? ಅಷ್ಟೇ. ನಿಮ್ಗೆ ಅನಿಸಬೇಕು, ಸುಮ್ಮನೆ ಇರಪ್ಪ ಅಂದರೆ, ಸುಮ್ಮನೆ ಇರು ಅಂದರೆ ಏನು ಮಾಡಬೇಕು ಎಂದು ಪ್ರಶ್ನೆ ಮಾಡಿರುವ ವಿದ್ಯಾರ್ಥಿ ತಾನೇ ಗಮನಿಸ್ತಾ ಗುರುಗಳೇ ನೀವು ಸುಮ್ಮನೆ ಇರು ಎಂದು ಹೇಳಿದ್ದೀರಿ, ಅಲ್ಲಿ ಇರಬೇಕಾಗಿದ್ದು ಏನಿಲ್ಲವಲ್ಲ, ತಾನೇ ಇದೆ. ಈಗ ಅರ್ಥ ಮಾಡ್ಕೊಂಡಿದ್ದೆ. ಹಾಗೆ ನೀವು ಹೇಳಿದ್ದರಿಗೆ ನನಗೆ ಅರ್ಥವಾಯಿತು. ಅದು ಹೇಳಬೇಕು, ಅದು ಅನಿಸಬೇಕು ನಿಮಗೆ ಒಳಗಿನಿಂದ. ಅಯ್ಯೋ ನಾನು ಮಾಡಬೇಕಾಗಿಲ್ಲ, ತಾನೇ ಇದೆ ಅಲ್ಲವೇ? ಹೌದು, ಅರ್ಥವಾಯಿತು ಅಷ್ಟೇ. ತಾನೇ ಇದೇನೆ, ಮಾಡಬೇಕಾಗಿಲ್ಲ, ಮಾಡುವುದು ಬಿಟ್ಟು ಹೋಯಿತು, ವೃತ್ತಿ ಹೋಯಿತು.
ಆ ವೃತ್ತಿ ಹೋಯಿತು, ಅದೇ ಅಹಂ ವೃತ್ತಿ ಹೋಯಿತು. ಆ ಮಾಡ್ತಾ ಇದ್ದೀನಿ ಆ ವೃತ್ತಿ ಹೋಯಿತು, ವೃತ್ತಿ ಕರಗಿ ಹೋಯಿತು. ತಾನೇ ಇದೆ, ನಾನು ಮಾಡುವುದೇನು ತಾನೇ ಇದೆ ಅಲ್ಲವೇ ಅಂತ ಅನಿಸಬೇಕು. ಅದು ನಿಮ್ಮ ಅನುಭವಕ್ಕೆ ಬರಬೇಕು. ತಾನೇ ಇದೆ, ಮಾಡಬೇಕಾಗಿದ್ದು ಏನೂ ಇಲ್ಲ, ಅಷ್ಟೇ. ಅದು ಧ್ಯಾನ, ಅದು ಜ್ಞಾನ, ಅದು ವಿಚಾರ, ಅದು ತಿಳುವಳಿಕೆ, ಅಷ್ಟೇ. ಸಾಕು. ಮಿಕ್ಕದು ನಾಳೆ ಹೇಳ್ತೀನಿ. ಪರಮಾರ್ಥ ಚಿಂತಾಮಣಿ ಆಗಲಿ. ಬಟ್ ನನಗೆ ಪರಮಾರ್ಥ ಚಿಂತಾಮಣಿ ಪುಸ್ತಕ ಹಾಗೆ ಹೇಳೋಕ್ಕಾಗಲ್ಲ. ನಾನು ಮೊದಲೇ ಹೇಳಿದಿನಲ್ಲ, ನಾನು ಯಥಾವತ್ತು ಪುಸ್ತಕ ಆಗಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತೀನಿ ನಿಧಾನವಾಗಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.